ಎಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಈ ಒಂದು ಸಂಜೆ ವೇಳೆಯಲ್ಲಿ ದೇವರ ಒಂದು ವಾಕ್ಯವನ್ನ ಧ್ಯಾನಿಸುವಂತ ಸುಂದರವಾದಂತಹ ಸಮಯಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ತಂದೆಯ ದೇವರಿಗೆ ಮಹಿಮೆ ಉಂಟಾಗ್ಲಿ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೇನೆ. ಪ್ರತಾಪ್ ಬ್ರದರ್, ಥ್ಯಾಂಕ್ ಯು. ಸುಜ್ಞಾನ ಶ್ರೇಷ್ಠನು, ಅತಿಶಯ ಆಲೋಚನಾಪರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು, ಪರಿಶುದ್ಧನು 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 ಮಹಾಪರಿಶುದ್ಧನಾದಂಥ ನಮ್ಮ ಪರಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ಸ್ವಾಮಿ, ಈ ದಿವಸದ ವಾಕ್ಯವನ್ನು ಕೇಳುವಂಥ ಕೃಪೆ ಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ತಂದೆ. ನಾವು ಜೀವಿಸ್ತಾ ಇರುವಂಥದ್ದು ಕಠಿಣವಾದಂತಹ ಒಂದು ಕಾಲ. ಈ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ, ನಿರ್ಭಯವಾಗಿ ನಿರ್ಭಡೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ಯಾಕಂದರೆ ನೀನು, ನಿನ್ನ ಮಗನು ನಮ್ಮನ್ನು ಈವರೆಗೂ ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ ಅನ್ನುವಂಥ ನಂಬಿಕೆಯಿಂದ ನಾವು ಸ್ವಾಮಿ, ನಿನ್ನ ಮಕ್ಕಳು ನಿನಗೆ ನೇಮಕವಾದ ಓಟವನ್ನು ಓದಲಿಕ್ಕೆ, ಕಲಿತುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ, ನಿನ್ನ ಕೃಪೆ ಒಂದಿಲ್ಲದಿದ್ದರೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ಒಂದು ಕೃತಿಯನ್ನು ಕೂಡ ನಾವು ಅಲುಗಾಡಿಸಲು ಸಾಧ್ಯವಿಲ್ಲ ಸ್ವಾಮಿ. ವಾಕ್ಯವನ್ನು ಹಂಚುವಂಥ ಪ್ರಿಯ ಸಹೋದರರ ಮೇಲೆ ನಿಂದೀವಿ ಆಶೀರ್ವಾದ ಇರಲಿ ಕರ್ತನೆ. ತುಟಿಗೆಯಾಗಿಯೂ ಬಾಯಿಗೆ ಬಾಯಾಗಿಯೂ ಇದ್ದುಕೊಂಡು ನಿನ್ನ ವಾಕ್ಯಗಳನ್ನು ಅನುದಿನವೂ ಕೇಳುವಂಥ ಒಂದು ಕೃಪೆ, ಅದರ ಪ್ರಕಾರ ನಾವು ನಡೆಯುವಂಥ ಒಂದು ಆಶೀರ್ವಾದ, ಇವುಗಳನ್ನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ಇವರಿಗೆ ನೀವು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ದಿವಸಗಳಲ್ಲಿ ನೀವೇ ನಮ್ಮೊಟ್ಟಿಗಿದ್ದುಕೊಂಡು ಸ್ವಾಮಿ, ಚಿತ್ತವಿದ್ದರೆ ನಿನ್ನನ್ನು ಆರಾಧಿಸುವಂಥ ಕೃಪೆ ಕೊಡಬೇಕೆಂದು ನಮ್ಮ ರಕ್ಷಕನು, ಒಡೆಯನು, ಮಧ್ಯಸ್ಥನು ಅಂತ ಯೇಸು ಸ್ವಾಮಿ ದಿವ್ಯವಾದ ಹೆಸರಿನಲ್ಲಿ ಅತ್ಯಂತ ವಿನಯದಿಂದಲೂ ದೀನತೆಯಿಂದಲೂ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ದಿನ ನಾವು ದೇವರ ಒಂದು ವಿಶೇಷವಾದಂತ ಒಂದು ಅನುಗ್ರಹ ಕೃಪೆಯಿಂದ ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪುಟ ಸಂಖ್ಯೆ 72, ಇಂಗ್ಲಿಷ್ನಲ್ಲಿ ಪುಟ ಸಂಖ್ಯೆ ಕನ್ನಡದಲ್ಲಿ ಪುಟ ಸಂಖ್ಯೆ 74, ಇಂಗ್ಲಿಷ್ನಲ್ಲಿ ಪುಟ ಸಂಖ್ಯೆ 204, ರೀಪ್ರಿಂಟ್ 3746ನಲ್ಲಿ ಬರೆದಿರುವಂತ ಒಂದು ಸಂಗತಿನ ನಾವ್ ಈ ದಿನ ನೋಡುವಂತವ್ರಾಗಿದ್ದೀವಿ ಪ್ರಿಯರೇ. ಕಳೆದ ವಾರ ನಾವು ನೋಡಿರೋ ಪ್ರಕಾರ, ವಾಕ್ಯದ ಪ್ರಕಾರ ನಾವು ನಡ್ಕೋಬೇಕು. ಅದನ್ನ ಕೇಳುವವರಲ್ಲದಲ್ಲದೆ ಅದ್ರ ಪ್ರಕಾರ ನಾವು ನಡೆಯುವಂತವ್ರಾಗಿರ್ಬೇಕು. ನಮಗೆ ನಾವು ಮೋಸ ಹೋಗೋದ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಪಾಠದ ಒಂದು ಸಾರಾಂಶ ಪ್ರಿಯರೇ. ಏನು ಕಿವಿಗೊಡೋದು? ದೇವರ ಒಂದು ವಾಕ್ಯನ ನಾವು ಕಿವಿಗೊಟ್ಟು ಆ ಒಂದು ವಾಕ್ಯದ ಪ್ರಕಾರ ನಾವು ನಡಿಬೇಕು ಅನ್ನೋ ಒಂದು ಅಂಶ. ಈ ಒಂದು ದಿನ ನಾವು ಆ ಒಂದು ಕಾಂಟೆಕ್ಸ್ಟ್ ನ ಓದಿ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಹೇಗೋ ನಾವು ಈ ವಿಷಯದಲ್ಲಿ ಸಮತೋಲನವನ್ನು ಕಾಪಾಡಬೇಕಾಗಿರುವುದು. ಹಿಂಡಿನ ಹೊರಗಣವು ಸಹಿತವಾಗಿ ಕುರಿವೇಷದ ತೋಳಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಪ್ರತಿರೋಧಿಸಲು ನಾವು ಜಾಗರೂಕರಾಗಿರುವಲ್ಲಿ, ಈ ಸಮಸ್ಯೆಯ ಇನ್ನೊಂದು ಮುಖದ ಬಗ್ಗೆ ನಮ್ಮ ಕರ್ತನು ಮಾಡಿದ ಉಪದೇಶವನ್ನು ನೆನಪು ಮಾಡಿಕೊಳ್ಳಬೇಕು. ಅದೇನೆಂದರೆ, ನಮ್ಮನ್ನು ವಿರೋಧಿಸುವವನು ನಮ್ಮ ಪಕ್ಷದವನೇ ಎಂಬುದು, ಮತ್ತು ಯಾರ ಗುಣನಡತೆಗಳು ಅವರು ಕರ್ತನಿಗೆ ಸೇರದವರೆಂದು ಪ್ರಾಮಾಣೀಕರಿಸುವುದೋ ಅವರು ಕರ್ತನ ಸಂದೇಶವನ್ನು ಪ್ರಚಾರ ಮಾಡುವ ಮುಂತಾದ ಆತನ ಸೇವೆಯಲ್ಲಿ ನಮ್ಮನ್ನು ಅನುಸರಿಸುವವರಲ್ಲದಿದ್ದರೂ
ನಾವು ಅವರನ್ನು ತೋಳಗಳೆಂದು ಖಂಡಿಸಲೂ ಬಾರದು, ಇಲ್ಲವೇ ಅವರೊಡನೆಯ ಸಹೋದರ ಸಂಬಂಧವನ್ನು ಕಡಿದುಕೊಳ್ಳಲು ಬಾರದು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಯಾರು ಕರ್ತನನ್ನು ಪ್ರೀತಿಸಿ ಆತನ ಮನೋಭಾವವನ್ನು ತೋರ್ಪಡಿಸುವರೋ ಅವರು ನಮ್ಮೊಂದಿಗೆ ಇದ್ದರೂ ಸರಿಯೇ ಅಥವಾ ಇಲ್ಲದಿದ್ದರೂ ಸರಿಯೇ, ಅವರೆಲ್ಲರನ್ನೂ ನಾವು ಪ್ರೀತಿಸಿ ಅವರಿಗೆ ದೇವರು ಕಾಪಾಡಲೆಂದು ಹರಸಬೇಕು. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ದೇವರ ನಿಯಮಗಳು ಬಹು ವಿಶಾಲವಾದವುಗಳು, ಅದೇ ಸಮಯದಲ್ಲಿ ಬಹು ಸಂಕುಚಿತವೂ ಆಗಿರುವವು. ವಿಮೋಚನಾ ರಕ್ತದ ಮೇಲಿನ ನಂಬಿಕೆ, ಒಡೆಯನಿಗಾಗಿ ಮಾಡಿಕೊಳ್ಳುವ ಪ್ರತಿಷ್ಠೆ, ಆತನ ಮನೋಭಾವಗಳನ್ನು ತೋರ್ಪಡಿಸುವುದು, ಇವುಗಳು ಶಿಷ್ಯತನದ ರೂಪರೇಖೆಗಳು. ಇವುಗಳು ತನ್ನಲ್ಲೇ ವಿಶಾಲವಾದವುಗಳು, ಆದರೂ ಪ್ರಪಂಚದ ವಿಷಯವಾಗಿ ಹೋಲಿಸಿ ನೋಡುವುದಾದರೆ ಇವು ಸಂಕುಚಿತವಾದವುಗಳು ಆಗಿರುವವು ಎಂಬುದೇ. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಒಂದು ವಿಶೇಷವಾದಂತ ಒಂದು ಲಕ್ಷಣದ ಬಗ್ಗೆ ನಾವು ತಿಳ್ಕೊಳ್ಳುವಂತವರಾಗಿರೋಣ. ಮೊದಲನೇದಾಗಿ, ಕ್ರೈಸ್ತ ಜೀವಿತದಲ್ಲಿ ಇರ್ಬೇಕಾದ್ರೆ ನಮಗೆ ಇರುವಂತ ಒಂದು ಹೋರಾಟ ಮತ್ತೆ ನಮ್ಮಲ್ಲಿ ಇರುವಂತ ಒಂದು ಸಮಸ್ಯೆಗಳು ಏನು ಅಂತ ನಾವು ನೋಡ್ಬೇಕಾದ್ರೆ, ಒಂದು ಕುರಿಯ ವೇಷದಲ್ಲಿರುವಂತ ಒಂದು ಸದಸ್ಯರುಗಳು, ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರು ಕುರಿಯ ಒಂದು ಲಕ್ಷಣ ಹೊಂದಿರುವಂತವ್ರು. ಇನ್ನು ನಾವು ನೋಡ್ಬೇಕಾದ್ರೆ ತೋಳದ ಒಂದು ಲಕ್ಷಣಗಳನ್ನ ಹೊಂದಿರುವಂತ ಸಹೋದರ ಸಹೋದರಿಯರು ನಮ್ಮ ಒಂದು ಈ ಒಂದು ಜೀವಿತ ಅದರಲ್ಲಿ ಸಿಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತಂತೆ ಪ್ರಿಯರೇ. ಯಾಕೆ ಈ ರೀತಿ ಯೇಸು ಕ್ರಿಸ್ತರು ನಮಗ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತರ ಒಂದು ಜೀವಿತದಲ್ಲೂ ಕೂಡ ಒಂದು ಕುರಿ ಅಂದ್ರೆ ಸಾಧು ಸ್ವಭಾವ, ಅದೇ ರೀತಿ ತೋಳ ಅಂತಂದ್ರೆ ಕ್ರೂರ ಸ್ವಭಾವ ಉಳ್ಳಂತ ಹಲವಾರು ವ್ಯಕ್ತಿಗಳು ಉಂಟು ಪ್ರಿಯರೇ. ಇದ್ರಲ್ಲಿ ಈ ಒಂದು ಮನಸ್ಥಿತಿ ಹುಟ್ಟದಾಗ್ಲಿಂದನೇ ಬರುತ್ತಾ ಅಂತಂದ್ರೆ ಇಲ್ಲ ಪ್ರಿಯರೇ. ಇದು ಬೆಳಿತಾ ಬೆಳಿತಾ ವಾತಾವರಣದ ಒಂದು ಮುಖಾಂತರ ಆ ಒಂದು ಸ್ವಭಾವ ಬಂದ್ಬಿಡುತ್ತೆ. ಈ ಒಂದು ಸ್ವಭಾವನ ಕ್ರಿಸ್ತನ ಮಕ್ಕಳಲ್ಲಿ ಇರ್ಬೇಕಾ ಅಂತಂದ್ರೆ ಖಂಡಿತವಾಗ್ಲೂ ತೋಳದ ಒಂದು ಸ್ವಭಾವ ಯಾವುದೇ ಕಾರಣದಲ್ಲೂ ಇರಬಾರ್ದು. ನಮ್ಮ ಒಂದು ಸ್ವಭಾವ ದೇವರಿಗೆ ಮೆಚ್ಚುಗೆ ಆಗೋ ರೀತಿ, ಕುರಿಯ ಸ್ವಭಾವದ ರೀತಿಯಲ್ಲಿ, ಅಂದ್ರೆ ಒಂದು ಸಾಧುವಿನ ರೀತಿಯಲ್ಲಿ, ಒಂದು ನಿಷ್ಕಪಟವಾದಂತ ಒಂದು ಮನಸ್ಥಿತಿಯಲ್ಲಿ, ಎಲ್ಲರಿಗೂ ಒಳ್ಳೇದನ್ನ ಬಯಸುವಂತ ಒಂದು ಗುಣದಲ್ಲಿ ಆ ಒಂದು ಸ್ವಭಾವನ ನಾವು ಬೆಳೆಸ್ಕೋಬೇಕು ಅಂದ್ಬಿಟ್ಟು ನಮ್ಗೆ ಸಹೋದರಾದಂತ ರಜಲ್ ಬ್ರದರ್ ಹೇಳ್ತಾ ಇದಾರೆ ಪ್ರಿಯರೇ. ಇದನ್ನೇ ಯೇಸು ಕ್ರಿಸ್ತರು ಕೂಡ ತೋರ್ಸಿರೋದು. ನಾವೆಲ್ಲರೂ ಕೂಡ ಆತನ ಪ್ರೀತಿಯಲ್ಲಿ ಕಂಡಿರುವಂತ ಒಂದು ಪಾಠನೇ ಇದು ಪ್ರಿಯರೇ. ಕ್ರಿಸ್ತನು ನಮಗೆ ತೋರಿಸಿರುವಂತ ಒಂದು ಮೂಲಭೂತವಾದಂತ ಪಾಠನೇ ಯಾವುದು ಅಂತಂದ್ರೆ ಒಂದು ಪ್ರೀತಿ ಅನ್ನೋ ಒಂದು ಪಾಠ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಪ್ರೀತಿಯ ನಿಮಿತ್ತನೇ ತಂದೆಯ ದೇವರು ತನ್ನ ಮಗನ್ನೇ ನಮಗಾಗಿ ಧರೆ ಕೊಟ್ರು ಪ್ರಿಯರೇ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಒಂದು ಮಾತಿನ ನಮ್ಗೆ ದೇವರು ಹೇಳ್ತಾ ಇದಾರೆ. ಏನು ಅಂತ ನಾವು ನೋಡ್ಬೇಕಾದ್ರೆ, ದೇವರ ನಿಯಮದ ಮಗನ ಬಳಿ ಯಾವ ರೀತಿ ಇರ್ಬೇಕು ಅಂತಂದ್ರೆ ವಿಷಾದವಾಗಿರ್ಬೇಕಂತೆ. ಅಂದ್ರೆ ಯಾವ ರೀತಿ ಕ್ರಿಸ್ತನು ಯಾವ ರೀತಿ ತಂದೆಯ ದೇವರ ಹತ್ರ ನಿಷ್ಕಪಟವಾಗಿದ್ರು, ಅದೇ ರೀತಿ ನಾವು ಕೂಡ ದೇವರ ಬಳಿ ಒಂದು ವಿಶಾಲವಾದಂತ ರೀತಿಯಲ್ಲಿ, ಒಂದು ವಿಶೇಷವಾದಂತ ರೀತಿಯಲ್ಲಿ ನಾವು ದೇವರ ಬಳಿ ಇರ್ಬೇಕು ಪ್ರಿಯರೇ. ಹಾಗೇನೆ ನಮಗೆ ಬಹು ಸಂಕಟ ಬರುತ್ತೆ, ಬಂದಾಗ್ಲೂ ಕೂಡ ನಾವು ಹಿಂಜರಿದೇನೆ ನಮ್ಮ ಸಂಗಡ ದೇವರಿದ್ದಾರೆ ಅಂತ ಅನ್ಬಿಟ್ಟು ನಾವು ವಿವೇಕ ಪೂರ್ವಕವಾಗಿರ್ಬೇಕು. ಈಗ ಶೋಧನೆ, ಸಂಕಟ, ಕಷ್ಟಗಳು ಬರ್ದೇ ಹೋದ್ರೆ ನಾವು ಈ ಒಂದು ಜೀವನದ ಒಂದು ಪಾಠನೇ ಕಲಿಯೋದಕ್ಕೆ ಸಾಧ್ಯವಿರೋದಿಲ್ಲ ಪ್ರಿಯರೇ. ಏನಕ್ಕಂದ್ರೆ ನಮ್ಮ ರಕ್ಷಕರಾಗಿರಂತ ಯೇಸು ಕ್ರಿಸ್ತರ ಒಂದು ನಂಬಿಕೆನೇ ಇದೆ. ಅವರು ಕೂಡ ವಿಮೋಚನೆಯನ್ನ ಕೊಟ್ಟು ಆ ಒಂದು ಕಷ್ಟನ ಅನುಭವಿಸಿ, ರಾನ್ಸಮ್, ನಿಮ್ಗೆಲ್ಲ ಗೊತ್ತು, ಈಡುಬಲಿ, ನಮ್ಮೆಲ್ಲರ ಒಂದು ಪಾಪನ ಹೊತ್ತು ಯೇಸು ಕ್ರಿಸ್ತರು ಶಿಲುಬೆ ಮರಣನ ಅನುಭವಿಸಿದ್ರು ಪ್ರಿಯರೇ. ಆ ಒಂದು ನಿಯಮದ ಒಂದು ಒಡೆಯನಾಗಿರುವಂತ ಯೇಸು ಕ್ರಿಸ್ತರಿಗೆ ನಾವು ಮಾಡಿರುವಂತ ಒಂದು ಪ್ರತಿಷ್ಠೆನ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇದು ಒಂದು ಕ್ವಾಲಿಟೀಸ್ ನಮ್ಮಲ್ಲಿ ಇರ್ಬೇಕು, ಒಂದು ಗುಣಲಕ್ಷಣಗಳು. ಯಾವ್ದು ಮನೋಭಾವ ಅಂದ್ರೆ ಏನು, ಒಂದು ಒಳ್ಳೆ ರೀತಿಯಲ್ಲಿ ಮನಸ್ಥಿತಿನ ಹಿಡ್ಕೊಂಡಿರೋದು. ಆಮೇಲಿಂದ ದೇವರ ಒಂದು ಪ್ರೀತಿ ತೋರ್ಸ್ಪಡಿಸುವುದು. ಆಮೇಲಿಂದ ಶಿಷ್ಯನ ರೀತಿಯಲ್ಲಿ ರೂಪಗೊಳ್ಳುವುದು, ಅಂದ್ರೆ ರೂಪರೇಖೆ ಹೊಂದುವುದು. ಅಂದ್ರೆ ಶಿಷ್ಯನಾಗ್ಬೇಕಾದ್ರೆ ಇಂತಿಂತ ಒಂದು ಕ್ವಾಲಿಟೀಸ್ ಗಳೆಲ್ಲ ಇರುತ್ತಲ್ಲ. ಯಾರು ಯೇಸು ಕ್ರಿಸ್ತರನ್ನ ಹಿಂಬಾಲಿಸಿ ಆತನ ಶಿಷ್ಯನಾಗ್ಬೇಕು ಅಂತ ಅನ್ಕೊಂಡವರು ಶಿಲುಬೆನ ಹೊತ್ತುಕೊಂಡು ಆತನ ಮಾತಿನ ಪ್ರಕಾರ ಹೋಗ್ಬೇಕು ಪ್ರಿಯರೇ. ಆ ರೀತಿ ಹೋಗುವಂತವರಾಗಿರ್ಬೇಕು. ಈ ರೀತಿ ಮಾಡೋದ್ರಿಂದಲೇ ನಾವ್ ಈ ಒಂದು ಪ್ರಪಂಚದಲ್ಲಿರುವಂತ ಎಲ್ಲಾರ ಬದಲಾವಣೆಯಾಗಿ ಕಾಣಿ
ದೇವರಿಗೆ ಮೆಚ್ಚುಗೆಯಾಗಿ ಕಾಣೋದಕ್ಕೆ ಮೂಲವಾದಂತ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ವಿಶೇಷವಾದಂತ ಒಂದು ಪಾಯಿಂಟ್ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ಅನು ಸಿಸ್ಟರ್ ರೀಡ್ ಮಾಡಿ. ಓಕೆ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವುದು. ನಿಜವಾದವರಿಂದ ಸುಳ್ಳಾದವರನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಎನ್ನುವುದನ್ನು ನಾವು ಕೇಳುವೆವೆಂದು ನಿರೀಕ್ಷಿಸಿ ನಮ್ಮ ಕರ್ತನು ಹೇಳಿರುವುದು. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳಿರಿ. ಇದಕ್ಕೆ ದೃಷ್ಟಾಂತವಾಗಿ ಮುಳ್ಳಿನ ಪೊದೆಗಳಲ್ಲಿ ದ್ರಾಕ್ಷಿಯನ್ನು ಇಲ್ಲವೇ ಮುಳ್ಳು ಗಿಡಗಳಲ್ಲಿ ಅಂಜೂರವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲವೆಂಬ ಸಲಹೆಯನ್ನು ನೀಡುವುದರ ಮೂಲಕವಾಗಿ ಹೇಳಿರುವನು. ಪ್ಯಾಲೆಸ್ಟೈನಾ ದೇಶದಲ್ಲಿ ಪೊದೆಯಂತಿರುವ ಒಂದು ಗಿಡವಿರುವುದು. ಅದರಲ್ಲಿ ಹೆಚ್ಚು ಕಡಿಮೆ ದ್ರಾಕ್ಷಿಯನ್ನು ಹೋಲುವ ಹಣ್ಣಿನ ಫಲವು ಬೆಳೆಯುವುದು ಮತ್ತು ಅಂಜೂರದಂತೆ ಹೋಲುವ ಹಣ್ಣಿನ ಫಲದ ಒಂದು ಜಾತಿಯ ಮುಳ್ಳಿನ ಗಿಡವಿರುವುದು. ಹೀಗಿದ್ದರೂ ಇದರಿಂದ ಯಾರೂ ಮೋಸ ಹೋಗುವ ಅಪಾಯ ಇರಲಿಲ್ಲ. ಇಲ್ಲವೇ ಯಾರು ಕರ್ತನ ಹಿಂಬಾಲಕರ ಜೀವಿತದಲ್ಲಿ ತೋರುವ ಗುಣಲಕ್ಷಣಗಳು ಹಾಗೂ ನೀಡುವ ಫಲಗಳ ಬಗ್ಗೆ ಕರ್ತನ ಜನರು ಸಂದೇಹ ಪಡಬೇಕಾಗಿದ್ದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವುದು ಅಂದ್ರೆ ಯಾವ ರೀತಿ ಆತ್ಮೀಯರೇ? ಈಗ ಒಬ್ಬ ಸಹೋದರ ಸಹೋದರಿಯರು ಇರ್ತಾರೆ ಅನ್ಕೊಳ್ಳಿ. ಆ ಒಂದು ಸಹೋದರ ಸಹೋದರಿಯಲ್ಲಿ ಇರಿದಂತ ಒಂದು ಫಲಗಳು ಅಂದ್ರೆ ಏನು? 9 ಫಲಗಳೆಲ್ಲ ಈ ದೇವರು ನಮಗೆ ಹೇಳಿರುವಂತ ಒಂದು 9 ಫಲಗಳಿದೆಯಲ್ಲ, ಪ್ರೀತಿ, ಶ್ರಮೆದಮೆ ಮುಂತಾದವುಗಳೆಲ್ಲ ಇದೆಯಲ್ಲ, ಇವನ್ನೆಲ್ಲಾನು ಕೂಡ ಯಾವ ವ್ಯಕ್ತಿ ಆ ಒಂದು ಫಲಗಳನ್ನ ಅವನ ಒಂದು ಜೀವನದಲ್ಲಿ ವೃದ್ಧಿ ಪಡಿಸ್ಕೊಂಡು ಎಲ್ಲರಲ್ಲೂ ಕೂಡ ಒಂದು ಒಳ್ಳೆ ಐಕ್ಯತೆಯಿಂದ ಬೆರೀತಾ ಇದ್ದಾರೋ ಅಂತ ವ್ಯಕ್ತಿಗಳು ಒಳ್ಳೆ ಒಂದು ದೃಷ್ಟಿಕೋನದಲ್ಲಿ ಇದ್ದಾರೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಯಾವೊಂದು ಫಲಾನು ಇಲ್ದಂತೆನೆ ಲೌಕಿಕವಾಗಿ ಏನಾದ್ರು ಆ ಒಂದು ವ್ಯಕ್ತಿ ಜೀವಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ದುಷ್ಟಾಂತ ಏನಾಗಿದೆ ಅಂತಂದ್ರೆ ಅಂಜೂರದ ಮರದ ರೀತಿಯಲ್ಲಿ. ಅಂದ್ರೆ ಯಾವುದು? ಫಲ ಕೊಡೋ ಅಂಜೂರ ಮರನ ಇಲ್ಲ ರೀ. ಈ ಒಂದು ಇಸ್ರೇಲ್ ನಲ್ಲಿ ಇರುವಂತ ಒಂದು ದೇಶ ಇದೆ, ಅದೇ ಯಾವುದು ಅಂದ್ರೆ ಪ್ಯಾಲೆಸ್ಟೀನ್. ನಮ್ಗೆಲ್ಲ ಗೊತ್ತು. ಆ ಒಂದು ಪ್ಯಾಲೆಸ್ಟೀನ್ ಅನ್ನೋ ಒಂದು ಜಾಗದಲ್ಲಿ ಅಂಜೂರ ಗಿಡಗಳು ಬೆಳೆಯುತ್ತೆ, ದ್ರಾಕ್ಷ ಲತೆಗಳು ಕೂಡ ಬೆಳೆಯುತ್ತೆ ಪ್ರಿಯರೇ. ಕೆಲವೊಂದು ಹಣ್ಣುಗಳು ಸೇಮ್ ಅಂಜೂರ ತರಾನೇ ಕಾಣಿಸುತ್ತೆ, ಆದ್ರೆ ಅದು ಅಂಜೂರವಲ್ಲ. ಅದು ಮುಳ್ಳು ಗಿಡಗಳಲ್ಲಿ ಬಂದಿರೋಂತ ರೀತಿಯಲ್ಲಿ, ಅಂದ್ರೆ ಯಾವ ತರ ಡೂಪ್ಲಿಕೇಟ್ ಅಂತ ಹೇಳ್ಬೋದು. ಈಗ ಕಸಿಗಟ್ಟಿದಾಗ ಯಾವ ರೀತಿ ಬೇರೆ ಒಂದು ಮರದ ಫಲ ಬೇರೆ ರೀತಿ ಬರುತ್ತೆ, ಆದ್ರೆ ಅದೇ ಮರದ ಫಲ ಆಗಿರಲ್ವಲ್ಲ, ಆ ತರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಕಸಿಗಟ್ಟುವುದು. ಲಾಸ್ಟ್ ಟೈಮ್ ನಾವು ನಿಮ್ಗೆ ಹೇಳ್ಕೊಟ್ಟಿದ್ವಲ್ಲ, ಕಸಿಗಟ್ಟೋದು. ಬೇರೆ ಒಂದು ಮರದ ಒಂದು ಬೇರು ಮತ್ತೆ ಇನ್ನೊಂದು ಮರದ ಒಂದು ಬೇರನ್ನ ತಗೊಂಡು ಮಿಕ್ಸ್ ಮಾಡಿದಾಗ ಒಂದೇ ಮರದಲ್ಲಿ 2 ತರದ ಫಲ ಬರುತ್ತಲ್ಲ, ಅದರ ಬಗ್ಗೆನೇ ಹೇಳ್ತಾ ಇರೋದು ಪ್ರಿಯರೇ. ಈ ರೀತಿ ಕಸಿ ಕಟ್ಟೋ ರೀತಿಯಲ್ಲಿ ಬೆಳೆದಿರುವಂತ ಒಂದು ದ್ರಾಕ್ಷ ಲತಾ ಅದು ಒಳ್ಳೆ ರೀತಿ ಬೆಳೆದಿದ್ಯಾ ಅಂತಂದ್ರೆ ಅದು ಒಳ್ಳೆ ರೀತಿ ಬೆಳೆದಿಲ್ಲ, ಅದು ಫಲನೇ ಕೊಡ್ಲಿಲ್ಲ. ನಮ್ಗೆ ಯೇಸು ಕ್ರಿಸ್ತರು ಸಾಮ್ಯದಲ್ಲಿ ಹೇಳಲ್ವಾ, ಫಲನೇ ಕೊಡದೇ ಇರುವಂತ ಒಂದು ಬಳ್ಳಿನ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಆಳಿಗೆ ಹೇಳಿ ಎಲ್ಲಾನು ಕಟ್ ಆಫ್ ಮಾಡ್ಬಿಟ್ರು. ಅದೇ ತರಾನೇ ಪ್ರಿಯರೇ ನಮ್ಮ ಕ್ರೈಸ್ತ ಜೀವಿತದಲ್ಲೂ ಕೂಡ ನಾವೆಲ್ಲರೂ ಕ್ರಿಸ್ತನ ಮಕ್ಕಳಾಗಿರೋದ್ರಿಂದ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ಫಲನ ಕೊಡ್ಬೇಕು, ಮತ್ತೊಬ್ಬ ಸಹೋದರ ಸಹೋದರಿಯರಿಗೆ ಒಳ್ಳೇದನ್ನ ಬಯಸ್ಬೇಕು. ಈ ರೀತಿ ನಾವು ಮಾಡಿದ್ರೇನೆ ಕರ್ತರ ಜನರು ಅಂತ ಅನ್ಕೊಳಕ್ ಸಾಧ್ಯ ಆಗುತ್ತೆ. ಸಂದೇಹ ಪಡಬೇಕಾಗಿಲ್ಲ. ಕರ್ತರ ಜನರು ಅಂತ ಅಂದಾದ್ಮೇಲೆ ನಾವು ಸಂದೇಹ ಪಡುವಂತದ್ದೇ ಆಗಿರೋದಿಲ್ಲ ಅಂತ ಗುಣಲಕ್ಷಣಗಳನ್ನ ನಾವು ತೋರ್ಪಡಿಸ್ಬೇಕಂತೆ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಇದರ ಅಭಿಪ್ರಾಯ: ಕರ್ತನ ನಿಜವಾದ ಜನರು ಯಾವ ರೀತಿಯಲ್ಲಿರಬೇಕೆಂದರೆ ಅವರ ಜೀವಿತಗಳಲ್ಲಿ ಉಂಟಾಗುವ ಫಲಗಳು ಅವರ ಅನ್ಯೋನ್ಯತೆಗೆ ಬರುವವರನ್ನು ಪೋಷಿಸಿ ಪುನಶ್ಚೇತನಗೊಳಿಸುವಂತಾಗಬೇಕು. ಇದರ ಬದಲಿಗೆ ಕೆಲವು ವ್ಯಕ್ತಿಗಳು ಮುಳ್ಳುಗಿಡಗಳಂತಿದ್ದು ಯಾವಾಗಲೂ ಸಮಸ್ಯೆಯನ್ನು ಉಂಟು ಮಾಡುವ ಸುಳ್ಳಾದ ಬೋಧನೆಗಳು, ಕೆಟ್ಟ ಅಪವಾದಗಳು ಮತ್ತು ತಪ್ಪುಗಳೆಂಬ ವಿಷ ಬೀಜಗಳನ್ನು ಬಿತ್ತುತ್ತಿರುವರು. ಮತ್ತು ಕೆಲವರಿರುವರು, ಅವರು ಮುಳ್ಳಿನ ಪೊದೆಗಳಂತಿದ್ದು ಪುನಶ್ಚೇತನಗೊಳಿಸುವ ಫಲಗಳನ್ನು ಕೊಡುವುದಕ್ಕೆ ಬದಲು ತಮ್ಮ ಸಂಪರ್ಕಕ್ಕೆ ಬರುವವರಿಗೆ ಸತತವಾಗಿ ಅಡ್ಡಿ ಮಾಡುವುದು, ಕಿರಿಕಿರಿ ಉಂಟು ಮಾಡುವುದು, ರೇಗಿಸುವುದು, ಬೇಸರಪಡಿಸುವುದು, ಮನಸ್ಸನ್ನು ಕೆಡಿಸುವುದು, ಹಾನಿ ಮಾಡುವುದು ಇವುಗಳನ್ನು ಮಾಡುತ್ತಿರುವರು. ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುವ ವಿಷಯವೆಂದರೆ ತಪ್ಪು ದಾರಿಗೆಳೆಯುವ ಸುಳ್ಳು ಬೋಧಕರಿಗೂ ಮತ್ತು ತಮ್ಮ ಇಂದಿನ ಪಾಲನೆಯಲ್ಲಿ ಪ್ರಾಣವನ್ನೇ ಅರ್ಪಿಸಲಿರುವ ಕುರುಬನ ಆಳುಗಳಿಗೂ
ಇರುವ ವ್ಯತ್ಯಾಸವನ್ನು ಕಂಡುಹಿಡಿಯುವುದರಲ್ಲಿ ಕರ್ತನ ಜನರಿಗೆ ಯಾವ ಕಷ್ಟವೂ ಇರಬಾರದೆಂಬುದು. ಒಂದು ವರ್ಗದವರು ಸದಾ ತಂಟೆ ಮಾಡುವವರು, ಅಡ್ಡಗಾಲು ಹಾಕುವವರು, ನಾಶವನ್ನುಂಟು ಮಾಡುವವರು ಆಗಿರುವರು. ಇನ್ನೊಂದು ವರ್ಗವು ಸಹಕಾರಿಗಳು, ಕಟ್ಟಿ ಬೆಳೆಸುವವರು, ಬಲಪಡಿಸುವವರು, ಸಮಾಧಾನ ಪಡಿಸುವವರು ಆಗಿರುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕರ್ತರ ನಿಜವಾದ ಜನರು ಯಾವ ರೀತಿಲಿ ಇರ್ಬೇಕು, ಈಗ ನಾವೆಲ್ಲ ಯಾವ ರೀತಿ ಈ ಒಂದು ಲೋಕದಲ್ಲಿ ಜೀವಿಸ್ಬೇಕು ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಜೀವಿತದ ಕಾಲದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹೆಚ್ಚಾಗಿ ನಾವು ದೇವರ ಒಂದು ವಾಕ್ಯನ ಓದಿ ಅರ್ಥ ಮಾಡ್ಕೊಂಡು ಅದರಲ್ಲಿರುವಂತ ಫಲಗಳನ್ನ ತೋರಿಸ್ಬೇಕು. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬರುವಂತ ಒಂದು ಆ ಶೋಧನೆ ಕಾಲದಲ್ಲಿ ಅಂದ್ರೆ ಕೆಲವ್ರು ಇರ್ತಾರೆ ನಮ್ಮ ಮಧ್ಯದಲ್ಲೇನೆ, ಅಂದ್ರೆ ಒಂದು ಮುಳ್ಳು ಗಿಡಗಳಲ್ಲಿ ಮುಳ್ಳು ಯಾವ ರೀತಿ ಹೆಚ್ಚಾಗಿರುತ್ತೋ ಅದೇ ತರಾನೇ ಸುಳ್ಳು ಬೋಧಕರುಗಳು, ಕೆಟ್ಟ ಅಭಿಪ್ರಾಯನ ಹೊಂದಿರುವಂತವ್ರು, ತಪ್ಪಾಗಿ ಮಾತನಾಡುವಂತವ್ರು, ವಿಷದ ಬೀಜಗಳನ್ನ ಹೊತ್ತಿ ಹಾಕುವಂತ ಹಲವಾರು ಸಹೋದರ ಸಹೋದರಿಯರು ನಮ್ಮ ಮಧ್ಯದಲ್ಲಿ ಬರ್ತಾರಂತೆ ಪ್ರಿಯರೇ. ಇಂಥವ್ರನ್ನ ನಾವು ಆದಷ್ಟು ಅವಾಯ್ಡ್ ಮಾಡಿ ಅವರಿಂದ ನಾವು ಕೆಟ್ಟದನ್ನ ಹಾನಿ ಆಗ್ದೇನೆ ಒಳ್ಳೆ ರೀತಿಲಿ ನಾವು ದೇವರ ಕಡೆ ತಿರ್ಕೊಂಡಿರ್ಬೇಕು. ಅದ್ರ ಬದಲಾಗಿ ಅವ್ರ ಹಿಂದೆನೆ ಹೋಗೋದಲ್ಲ. ಅದಾದ್ಮೇಲೆ ನಮ್ಮಲ್ಲಿ ಕೆಲವೊಂದು ಗುಣಗಳಿದೆಯಂತೆ. ಮತ್ತೊಬ್ಬ ಸಹೋದರ ಸಹೋದರಿಗೆ ಕಿರಿಕಿರಿ ಮಾಡೋದು, ಆಮೇಲಿಂದ ಆ ಒಂದು ಸಹೋದರನ ಹಗೆತನ ಮಾಡುವಂಥದ್ದು, ರೇಗ್ಸೋದು, ಬೈಯೋದು, ಆಮೇಲಿಂದ ಅವರ ಮನಸ್ಥಿತಿನ ಕೆಡಿಸೋದು, ಅವ್ರಿಗೆ ಹಾನಿ ಮಾಡೋದು, ಇಂಥ ಒಂದು ಕೆಟ್ಟ ಗುಣಗಳಿದೆಯಲ್ಲ, ಇದನ್ನ ಯಾವುದೇ ಕ್ರೈಸ್ತ ಸಹೋದರ ಸಹೋದರಿಯರಾಗ್ಲಿ ಮಾಡೋ ಹಾಗೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಂಥ ಒಂದು ಗುಣಗಳು ನಮ್ಮಲ್ಲಿತ್ತು ಅಂತಂದ್ರೆ ಅದನ್ನ ನಾವು ಕೂಲಂಕುಷವಾಗಿ ತೆಗೆದು ಹಾಕ್ಲೇಬೇಕು. ಈ ರೀತಿ ನಾವು ಮಾಡೋದ್ರಿಂದ ಏನಾಗ್ತೀವಿ ಅಂದ್ರೆ, ನಾವು ತಪ್ಪಾದಂತ ದಾರಿಗೆ ಹೋಗೋದು ಆದಷ್ಟು ಕಮ್ಮಿಯಾಗಿ ದೇವರ ಒಂದು ಮಾರ್ಗದಲ್ಲಿ, ದೇವರ ಒಂದು ವಿಶೇಷವಾದಂತ ಒಂದು ಗುಣದಲ್ಲಿ ಇರೋದಕ್ಕೆ ಸಾಧ್ಯ ಆಗಿರುತ್ತೆ. ಈಗ ಈ ಒಂದು ತಪ್ಪಾದಂತ ದಾರಿಯಲ್ಲಿ ಕರ್ಕೊಂಡು ಹೋಗೋರು ಯಾರು? ಮೇನ್ಲಿ ಸುಳ್ಳು ಬೋಧಕರುಗಳು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಪಾಠದಲ್ಲಿರುವಂತ ಒಂದು ವಿಚಾರವನ್ನು ಬಿಟ್ಟು ಬೇರೆ ಎಲ್ಲ ಮಾತನಾಡಿ ಆ ಒಂದು ಟಾಪಿಕ್ ನ ಔಟ್ ಆಫ್ ಕಂಡೀಷನ್ ತಗೊಂಡೋಗಿ ಬೇರೆ ರೀತಿ ವ್ಯಕ್ತಪಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಸುಳ್ಳು ಬೋಧನೆನೇ ಆಗುತ್ತೆ. ಈ ರೀತಿ ಮಾಡೋದಕ್ಕೆ ಹೋಗ್ಲೇಬಾರ್ದು. ಪ್ರತಿಯೊಬ್ರು ಕೂಡ ಅದರಲ್ಲಿ ಏನಿದೆಯೋ ಅದನ್ನೇ ಮಾತ್ರ ವ್ಯಕ್ತಪಡಿಸ್ಬೇಕು. ನೋಡಿ, ಕರ್ತರ ಜನರು ಯಾವ ಕಷ್ಟವಾಗ್ಲಿ ಬರ್ಲಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸದಾ ಕಾಲ ದೇವರನ್ನ ಆತ್ಕೊಂತಾರಂತೆ. ಅದೇ ಇನ್ನೂ ಒಂದು ವರ್ಗದ ಜನರು ಏನಾಗ್ತಾರೆ ಅಂತಂದ್ರೆ, ಕಷ್ಟ ಬಂದಾಗ್ಲೇ ಏನ್ ಮಾಡ್ತಾರೆ ಅಂದ್ರೆ ನೆರೆಹೊರನ್ನ ಆತ್ಕೊಂಡು ಅವರಿಂದಲೂ ಕೂಡ ಕಷ್ಟನ ಅನುಭವಿಸಿ ಅವರು ಕಟ್ಟ ಕಡೆಗೆ ನಾಶನದ ಒಂದು ಮಾರ್ಗಕ್ಕೆ ಹೋಗ್ತಾರಂತೆ ಪ್ರಿಯರೇ. ಈ ರೀತಿ ಆಗ್ದೇನೆ ನಮ್ಮ ಒಂದು ನಂಬಿಕೆ, ಒಂದು ದೃಢವಾದಂತ ಒಂದು ಪ್ರೀತಿ ಅದು ದೇವರ ಮೇಲೆ, ಯೇಸು ಕ್ರಿಸ್ತರ ಮೇಲೆ ಮಾತ್ರ ಇಟ್ಟಿರ್ಬೇಕು. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಇನ್ಯಾರ ಹತ್ರ ಟೆಕ್ಸ್ಟ್ ಬುಕ್ ಏನಾದ್ರು ಇದೆಯಾ? ಅಮೃತ ಸಿಸ್ಟರ್ ಇದೆಯಾ? ಅಮೃತ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ? ತೋಳಗಳಿಗೂ ಮತ್ತು ಕುರಿಗಳಿಗೂ, ಹಾನಿಕಾರಕ ಗಿಡಗಳಿಗೂ ಹಾಗೂ ಫಲದಾಯಕವಾದ ಗಿಡಗಳಿಗೂ ಇರುವ ವ್ಯತ್ಯಾಸವನ್ನು ತೋರಿಸುವ ಒಂದು ನುಡಿ ಚಿತ್ರವನ್ನು ನೀಡುವುದರಲ್ಲಿ ತೃಪ್ತನಾಗದೆ ನಮ್ಮ ಕರ್ತನು ಮುಂದೆ ಸಾಗಿ ಇನ್ನೂ ಅಧಿಕವಾಗಿ ಮನಃ ಶೋಧಿಸುವ ಮತ್ತೊಂದು ದೃಷ್ಟಾಂತವನ್ನು ನೀಡಿರುವನು. ಅದೇನೆಂದರೆ, ರೋಗಗ್ರಸ್ತವಾದ ಅಥವಾ ಉಳುಕು ಫಲಗಳನ್ನು ನೀಡುವ ಒಂದು ಹಣ್ಣಿನ ಮರಕ್ಕೆ ಒಳ್ಳೆಯ ಫಲವನ್ನು ನೀಡುವ ಒಂದು ಹಣ್ಣಿನ ಮರವನ್ನು ಹೋಲಿಸಿ ಅದರ ವೈವಿಧ್ಯತೆಯನ್ನು ಅಡ್ಡದಾರಿ ಹಿಡಿದು ದಾರಿ ತಪ್ಪಿದ ಒಬ್ಬ ಕ್ರೈಸ್ತನಿಗೆ ಸ್ವಸ್ಥ ಚಿತ್ತನಾದ ಒಬ್ಬ ಕ್ರೈಸ್ತನನ್ನು ಹೋಲಿಸಿ ಅವನ ವೈವಿಧ್ಯತೆಯನ್ನು ತೋರಿಸುವ ಒಂದು ದೃಷ್ಟಾಂತ. ಆರೋಗ್ಯಕರವಾದ ಒಂದು ಮರವು ಒಳ್ಳೆಯ ಫಲವನ್ನು ಕೊಡುವುದೆಂದು ಮತ್ತು ಒಂದು ಕೆಟ್ಟ ಅಥವಾ ರೋಗಗ್ರಸ್ತ ಮರವು ಅನಪೇಕ್ಷಿತವಾದ ಕೆಟ್ಟ ಫಲವನ್ನು ಕೊಡುವುದೆಂದು ತಿಳಿಯಪಡಿಸಿರುವನು. ಇದು ಪ್ರಕೃತಿಯಲ್ಲಿ ಪ್ರಮಾಣ ಮಾಡಲ್ಪಟ್ಟಿರುವುದನ್ನು ನಾವು ಹೀಗೆ ಕಂಡಿರುವೆವು. ಆರೋಗ್ಯಕರ ಪರಿಸರದಲ್ಲಿ ಬೆಳೆದ ಒಳ್ಳೆಯ ಹಣ್ಣಿನ ಮರದಿಂದ ಒಳ್ಳೆಯ ಹಣ್ಣು ದೊರೆಯುತ್ತದೆ. ರೋಗಗ್ರಸ್ತವಾದ, ಬೆಳವಣಿಗೆ ಇಲ್ಲದ, ಗಮನ ಕೊಡದ, ರೆಂಬೆ ಕತ್ತರಿಸದ, ಹುಳ ಬಿದ್ದ ಮರದಿಂದ ಗಂಟುಗಂಟಾಗಿ ಹುಳುಕಾದ ಅತೃಪ್ತಿಕರ ಹಣ್ಣುಗಳು ದೊರೆಯುತ್ತವೆ.
ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ಲಾಸ್ಟ್ 2 ಪ್ಯಾರಾದಲ್ಲೂ ಕೂಡ ನಾವು ಪಾಠನ ತಿಳ್ಕೊಂಡ್ವಿ. ಮೊದಲನೇದಾಗಿ ತೋಳಗಳು ಮತ್ತೆ ಕುರಿಗಳ ಬಗ್ಗೆ, ಮತ್ತೆ ಹಾನಿಕರವಾದಂತ ಗಿಡಗಳು ಮತ್ತೆ ಫಲನೇ ಕೊಡದೇ ಇರುವಂತ ಒಂದು ಗಿಡಗಳ ಬಗ್ಗೆ ನಾವು ನೋಡಿದ್ವಿ. ಮೊದಲನೇದಾಗಿ ತೋಳದ ಒಂದು ಸ್ವಭಾವ ನಮಗ್ ಗೊತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೆ ಕುರಿಯ ಸ್ವಭಾವನು ನಮಗ್ ಗೊತ್ತು. ಹಾನಿಕಾರವಾದಂತ ಗಿಡ ಅಂದ್ರೆ ಯಾವುದು? ಆ ಒಂದು ಬಳ್ಳಿಲಿ ಒಂದು ಫಲನ ಕೊಡುತ್ತೆ, ಆದ್ರೆ ಆ ಬಳ್ಳಿ ಸುತ್ತಲೂ ಕೂಡ ಮುಳುಗಳೇ ಇರುತ್ತೆ. ಆಗಿರ್ಬೇಕಾದ್ರೆ ಆ ಒಂದು ಫಲನ ತೆಗೆದುಕೊಳ್ಳೋದಕ್ಕೆ ಯಾರಲ್ಲೂ ಕೂಡ ಆಗದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಕೂಡ ಹಾನಿಕಾರವಾದಂತ ಒಂದು ಗಿಡ ಪ್ರಿಯರೇ. ಹಾಗೇನೆ ಫಲ ಕೊಡುವಂತ ಒಂದು ಗಿಡ ಅಂದ್ರೆ ಯಾರು? ಕ್ರಿಸ್ತನ ಮಕ್ಕಳು. ಅಂದ್ರೆ ಕ್ರೈಸ್ತನ್ನ ಅಂಗೀಕರಿಸಿರುವಂತ ಒಂದು ವಿಶೇಷವಾದಂತ ವರ್ಗದ ಜನರು ಪ್ರಿಯರೇ. ಅವರು ಒಂದು ರೋಗವಸ್ತವನೇ ಆಗ್ಲಿ, ಒಂದು ವಿಶೇಷವಾದಂತ ರೀತಿಯ ಒಂದು ಆ ಸಂಬಂಧಗಳಲ್ಲೇ ಆಗ್ಲಿ ಇರ್ದಾಗ್ಲೂ ಕೂಡ ಅವ್ರೇನಾಗ್ತಾರೆ ಅಂತಂದ್ರೆ ದೇವರ ಒಂದು ವಿಶೇಷವಾದಂತ ಒಂದು ನಂಬಿಕೆಯಿಂದಲೇನೆ ಅವರು ನಡೆಯೋದಕ್ಕೆ ಸಾಧ್ಯ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಒಬ್ಬೊಬ್ಬ ಕ್ರೈಸ್ತನ ಒಂದು ಸ್ವಚ್ಛಿತವಾದಂತ ಒಂದು ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಕ್ರಿಸ್ತನ್ಗೆ ಹೋಲಿಕೆ ಮಾಡೋ ತರ. ಅಂದ್ರೆ ಯಾವ ರೀತಿ? ಈಗ ನೋಡಿ, ಯಾವುದೇ ಒಂದು ಸಿಚುವೇಶನ್ಸ್ನೇ ನಾವು ತಗೊಂಡ್ರು ಕೂಡ ಯಾವ ರೀತಿ ಯೇಸು ಕ್ರಿಸ್ತರು ಹ್ಯಾಂಡಲ್ ಮಾಡಿದ್ರು ಅಂದ್ಬಿಟ್ಟು ನಮ್ಗೆ ಬೈಬಲ್ ಅಲ್ಲಿ ಫುಲ್ ಆಗಿ ನಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಎಂತ ಒಂದು ಕಷ್ಟಕರವಾದಂತ ಒಂದು ಸಂಗತಿ ಬಂದಾಗ್ಲೂ ಕೂಡ ಯೇಸು ಕ್ರಿಸ್ತರು ತಾಳ್ಮೆನ ಕಳ್ಕೊಳ್ದೆ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಹ್ಯಾಂಡಲ್ ಮಾಡಿದ್ರು. ಅದೇ ಪ್ರಕಾರನೇ ಪ್ರಿಯರೇ, ಕ್ರೈಸ್ತ ಮಕ್ಕಳಾಗಿರೋಂತ ನಾವುಗಳು ಕೂಡ ಈ ಒಂದು ಸತ್ಯವೇದ ವಿದ್ಯಾರ್ಥಿಗಳಾಗಿರೋಂತ ನಾವುಗಳುನುವೆ ಇದೇ ರೀತಿ ನಮ್ಮ ವರ್ತನೆಗಳು ಕೂಡ ಇರ್ಬೇಕು. ಅದು ಬದಲಾಗಿ ಈ ಒಂದು ಲೌಕಿಕವಾದಂತ ಒಂದು ವರ್ತನೆಗಳನ್ನ ತೋರ್ಸೋದು ಅದು ಬಹುತೇಕ ತಪ್ಪಾಗಿರುತ್ತಂತೆ. ನೋಡಿ, ನಮ್ಗೆ ಹಲವಾರು ದುಷ್ಟಾಂತ ಅಂದ್ರೆ ಯಾವ್ದು ಸಾಮ್ಯಗಳನ್ನ ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಬೈಬಲ್ ನಲ್ಲಿ ಓವರ್ ಆಲ್ ನ್ಯೂ ಟೆಸ್ಟಮೆಂಟ್ ಮತ್ತೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ 54 ಸಾಮ್ಯಗಳಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೆಚ್ಚಾಗಿ ಸಾಮ್ಯಗಳಿರೋದೇ ಮತ್ತಾಯ ಇದರ ನ್ಯೂ ಟೆಸ್ಟಮೆಂಟ್ ನಲ್ಲಿ. ಯೇಸು ಕ್ರಿಸ್ತರು ಬರಕ್ಕಿಂತ ಮುಂಚೆನೂ ಕೂಡ ಹಲವಾರು ಸಾಮ್ಯಗಳು ಹಳೆ ಒಡಂಬಡಿಕೆಯಲ್ಲೂ ಕೂಡ ಇದೆ. ಆದ್ರೆ ಇವೆಲ್ಲ ಸಾಮ್ಯಗಳಲ್ಲೂ ಕೂಡ ನಮ್ಗೆ ನೀತಿ ಪಾಠಗಳನ್ನ ದೇವರು ಬೋಧಿಸ್ಕೊಂಡ್ ಬಂದಿದ್ದಾರೆ ಪ್ರಿಯರೇ. ಅದನ್ನೆಲ್ಲನೂ ಕೂಡ ಕೇಳಿ ನಾವು ಬಿಟ್ಟು ಬಿಡದೆ ಆ ಒಂದು ಬೆಳಕಿನ ಮಾರ್ಗದಲ್ಲಿ ನಾವು ನಡೆದು ರೋಗವಸ್ತರಾಗದಿರೋ ರೀತಿಯಲ್ಲಿ ಒಳ್ಳೆ ಬೆಳವಣಿಗೆಗಳನ್ನ ಹೊಂದಿ ದೇವರಿಗೆ ಮೆಚ್ಚುಗೆ ಆಗಿತ್ಕೊಂಡು ಒಳ್ಳೆ ಫಲಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಆರಂಭದಲ್ಲಿ ಸ್ವಸ್ಥಚಿತ್ತರಾಗಿದ್ದು ಯೋಗ್ಯರಾದ ತನ್ನ ಶಿಷ್ಯರು ಅಜಾಗರೂಕತೆಯಿಂದ ಕೆಟ್ಟು ಹೋಗಿ ತಮ್ಮ ಆತ್ಮಿಕ ಬಲವನ್ನು ಮತ್ತು ಫಲಕಾರಿಯಾಗಿರುವುದನ್ನು ಕಳಕೊಳ್ಳಬಹುದೆಂದು ನಮ್ಮ ಕರ್ತನು ಈ ದೃಷ್ಟಾಂತದಲ್ಲಿ ಉಲ್ಲೇಖಿಸಿರುವಂತೆ ತೋರುತ್ತದೆ. ಮಣ್ಣಿನಲ್ಲಿರುವ ಪೋಷಕಾಂಶ ಕಳೆದು ಹೋದರೆ ಮರಗಳು ಹುಳುಕಾಗಿ ಬೆಳೆಗೆ ರೋಗ ಹತ್ತುವುದು. ಹೀಗೆಯೇ ಜ್ಞಾನ ಸಂಪನ್ನನಾದ ಒಬ್ಬ ಕ್ರೈಸ್ತನು ಸರಿಯಾದ ರೀತಿಯಲ್ಲಿ ಆತ್ಮಿಕ ಪೋಷಣೆಯನ್ನು ಹೊಂದದಿದ್ದಲ್ಲಿ ಅವನು ಆತ್ಮಿಕವಾಗಿ ಕ್ಷೀಣಿಸುವ ಅಪಾಯಕ್ಕೆ ಒಳಗಾಗಿರುವನು. ಕತ್ತರಿಸಿ ಶುದ್ಧ ಮಾಡದೆ ಬಿಟ್ಟಿರ ಮರವು ಕೀಟ ಹುಳುಗಳಿಂದ ತುಂಬಿ ಹುಳುಕು ಮರವಾಗಿ ಕಡೆಯಲ್ಲಿ ಫಲಹೀನವಾಗುವುದು. ಕ್ರಿಸ್ತನು ಹೀಗಾಗದೆ ಗುಣದಲ್ಲಿ ಮತ್ತು ಪವಿತ್ರಾತ್ಮ ವರಗಳಲ್ಲಿ ಅಭಿವೃದ್ಧಿಯಾಗಲು ಆತನಿಗೆ ಶಿಕ್ಷಾನುಭವ ಶುದ್ಧೀಕರಣಗಳ ಅಗತ್ಯವಿರುವುದು. ಪರಲೋಕದಲ್ಲಿರುವ ನಮ್ಮ ತಂದೆಯು ದಿವ್ಯ ತೋಟಗಾರನಾಗಿ ಸೂಕ್ತ ಪರಿಪಾಲನೆ ಮಾಡುವ ವಾಗ್ದಾನವನ್ನು ನಮಗೆ ನೀಡಿರುವನು. ಆದರೆ ಇದು ಗಿಡಗಳ ವಿಷಯದಂತೆ ಸಂಪೂರ್ಣವಾಗಿ ನಮ್ಮ ವಿಷಯದಲ್ಲಿರುವುದಿಲ್ಲ, ಏಕೆಂದರೆ ನಮ್ಮಲ್ಲಿನ ಉತ್ಕೃಷ್ಟವಾದ ಪ್ರತಿಭೆ ಸಾಮರ್ಥ್ಯಗಳು ನಮ್ಮ ದೇವರ ಹೋಲಿಕೆಯ ವ್ಯಕ್ತಿತ್ವದ ಲಕ್ಷಣ ಸಂಕಲ್ಪ ಶಕ್ತಿಯು ದೇವರು ನಮ್ಮೊಂದಿಗೆ ಭಿನ್ನವಾಗಿ ನಡ್ಕೊಳ್ಳುವಂತೆ ಮಾಡಿದೆ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆರಂಭ ದಿನಗಳಲ್ಲಿ ಅಂದ್ರೆ ಯಾವ ರೀತಿ ನಾವು ಯೇಸು ಕ್ರಿಸ್ತನ್ನ ಅರಿತಾಗ, ತಂದೆಯ ದೇವರನ್ನ ನಾವು ನಂಬಿದಾಗ, ನಮ್ಮಲ್ಲಿ ಈ ಒಂದು ಹಲವಾರು ವಾಕ್ಯಗಳನ್ನೆಲ್ಲ ಕೇಳಿದಾಗ ನಮ್ಮಲ್ಲಿ ಒಂದು ಒಳ್ಳೆ ಉತ್ತೇಜನ ಇರುತ್ತೆ.
ಒಳ್ಳೇದನ್ನ ಮಾಡ್ಬೇಕು, ಒಳ್ಳೇದಕ್ಕಾಗಿ ನಾವು ನಿಲ್ಬೇಕು, ಒಳ್ಳೆಯ ಒಂದು ಸಂಗತಿಗಳಲ್ಲಿ ಶಿಷ್ಯನ ಹಾಗೆ ನಾವು ಬೆಳಿಬೇಕು ಅನ್ನೋದು ಒಂದು ಉತ್ಸಾಹ, ಒಂದು ಒಳ್ಳೆ ರೀತಿಯ ಒಂದು ವೈತನ್ಯತೆ ನಮ್ಮಲ್ಲಿ ಇರುತ್ತೆ ಪ್ರಿಯರೇ. ಈ ಒಂದು ಫಲ ಎಲ್ಲಿವರೆಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಶೋಧನೆಯ ಕಾಲ ಬರೋವರೆಗೂ ಮಾತ್ರ ಪ್ರಿಯರೇ. ಅದು ಬಂದಾದ್ಮೇಲೆ ನಾವೇನಾಗೋಗ್ತೀವಿ, ಕಣ್ಮರೆ ಆಗೋಗ್ತೀವಿ. ಆದ್ರೆ ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಯೇಸು ಕ್ರಿಸ್ತರು ಹೇಳದಂತ ಒಂದು ದುಷ್ಟಾಂತ್ಯ ಅಂದ್ರೆ ಸಾಮ್ಯಗಳನ್ನ ಲೆಕ್ಕ ಹಾಕಿ ನಾವು ನೋಡ್ಬೇಕಂತೆ ಪ್ರಿಯರೇ. ಹಲವಾರು ಸಾಮ್ಯಗಳಲ್ಲಿ ಹಲವಾರು ರೀತಿಯ ಒಂದು ಶೋಧನೆಗಳನ್ನ ಯಾವ ರೀತಿ ಯೇಸು ಕ್ರಿಸ್ತು ನಡೆದು ಹೋಗ್ಬೇಕು ಅನ್ನೋದನ್ನ ನಮ್ಗೆ ಪಾಠವಾಗಿ ತಿಳಿಸಿದ್ದಾರೆ ಪ್ರಿಯರೇ. ಈಗ ಉದಾಹರಣೆ ನಾವು ನೋಡಿ, ಈಗ ಒಂದು ಮರ ಇರುತ್ತಂತೆ. ಆ ಮರದಲ್ಲಿ ಹುಳು ಬಿದ್ದ್ಬಿಟ್ಟಿದ್ರೆ ಆ ಮರನ ಮತ್ತೆ ಹಿಡ್ಕೊಂಡು ಏನಾದ್ರೂ ಉಪಯೋಗ ಇದೆಯಾ? ಇಲ್ಲ, ಕಟ್ ಆಫ್ ಮಾಡ್ಬಿಡ್ಬೇಕು. ಅದೇ ತರಾನೇ ನಮ್ಮಲ್ಲೂ ಕೂಡ ಆ ಒಂದು ವಿಚಾರದಲ್ಲಿ ನಾವು ಬಲಹೀನತೆಯಿಂದ ಇದ್ವಿ ಅಂತಂದ್ರೆ ಆ ಒಂದು ವಿಚಾರದಿಂದ ನಾವು ಹೊರಗಡೆ ಬರ್ಬೇಕೇ ಹೊರತು ಅದ್ರಲ್ಲೇ ಇದ್ದು ನಾನು ದೇವ್ರನ್ನ ಜಯಿಸ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಏನಕ್ಕಂದ್ರೆ ಶುದ್ಧ ಮನಸ್ಸು ಇದ್ರೇನೆ ದೇವ್ರನ್ನ ನೋಡೋದಕ್ಕೆ ಸಾಧ್ಯ ಅನ್ಬಿಟ್ಟು ದೇವರ ಒಂದು ವಾಕ್ಯ ಹೇಳುತ್ತೆ. ಆಮೇಲಿಂದ ಕ್ರಿಸ್ತನ್ ಹೇಗೆ ಒಂದು ಗುಣ ಇದೆ ಅಂತಂದ್ರೆ, ಅವರು ದೇವರ ಒಂದು ಪವಿತ್ರವಾದಂತ ಒಂದು ಸಂಗತಿಯಲ್ಲಿಯೂ ಮತ್ತೆ ತಂದೆಯಾದ ದೇವರ ಒಂದು ವಿಶೇಷವಾದಂತ ಒಂದು ಸಂಗತಿಯಲ್ಲೂ ಐಕ್ಯರಾಗಿರ್ಬೇಕಂತೆ. ಈಗ ಈ ಒಂದು ಲೋಕನೇ ಇಲ್ಲಿ ಹೋಲಿಕೆ ಮಾಡ್ತಾರೆ, ತೋಟಕ್ಕೆ ಒಂದು ಹೋಲಿಕೆ ಮಾಡ್ತಾ ಇದಾರೆ. ಈಗ ನಮ್ಗೆ ತೋಟ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಈಗೆಲ್ಲ ನಾವು ಗಾಡಿ, ಬೈಕು ಎಲ್ಲ ನೋಡಿ, ಸಿಟೀಸ್ನೆಲ್ಲ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಅದೇ ತೋಟಕ್ಕೆ ಹೋದ್ರೆ ಎಷ್ಟು ಸಮಾಧಾನ ಇರುತ್ತೆ. ಅದೇ ತರಾನೇ ದೇವರು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಒಂದು ಭೂಮಿನ ತೋಟದ ರೀತಿಯಲ್ಲಿ ಮಾರ್ಪಾಟ್ ಮಾಡೋದಕ್ಕೋಸ್ಕರ ಪ್ರಯತ್ನಿಸ್ತಾ ಇದಾರೆ. ಏಕೆಂದ್ರೆ ಆದಿಲೂ ಕೂಡ ಏನ್ ಮಾಡಿದ್ರು ಅಂದ್ರೆ ತಂದೆಯ ದೇವ್ರು ಏದೇನ್ ತೋಟನ ನಿರ್ಮಾಣ ಮಾಡಿದ್ರು ಪ್ರಿಯರೇ. ತೋಟ ಅಂತ ಹೇಳ್ಬೇಕಾದ್ರೆ ಒಂದು ಸಮೃದ್ಧಿ, ಆಶೀರ್ವಾದ, ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ದೇವರ ಮಕ್ಕಳು ನೆಲೆಸಿರುವಂತ ಒಂದು ಜಾಗನೇ ಪ್ರಿಯರೇ ತೋಟಾರಿ. ಅದೇ ಏದೇನ್ ತೋಟ. ಅದೇ ಏದೇನ್ ತೋಟ ಚಿಕ್ಕದಾಗಿತ್ತು, ಈಗ ಇಡೀ ವರ್ಲ್ಡ್ನೇ ಏದೇನ್ ತೋಟವಾಗಿ ಮಾರ್ಪಾಟ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತರಿಗೆ ಎಂತ ಮಲ್ಟಿ ಟಾಸ್ಕ್ ಗಳೆಲ್ಲ ಇದೆ. ಅವರ ಶಿಷ್ಯರಾಗಿರೋಂತ ನಮಗೂ ಕೂಡ ಎಂತ ಮಲ್ಟಿ ಟಾಸ್ಕ್ ಗಳೆಲ್ಲ ಇದೆ. ಇದನ್ನೆಲ್ಲ ನಾವು ಓವರ್ಕಮ್ ಮಾಡಿ ದೇವರ ಒಂದು ಮೆಚ್ಚುಗೆಯಲ್ಲಿ ನಾವು ಇದ್ವಿ ಅಂತಂದ್ರೆ ಖಂಡಿತವಾಗ್ಲು ಆ ಒಂದು ತಂದೆ ನೋಡಿರುವಂತ ಒಳ್ಳೆ ತೋಟದ ಒಂದು ಮಾಲಿಗಳು ಅಂದ್ರೆ ಯಾವ ರೀತಿ ಕೆಲ್ಸದವರು ಅನ್ನೋದಕ್ಕೆ ನಾವು ಉತ್ತೇಜನ ಆಗ್ತೀವಿ ಪ್ರಿಯರೇ. ಇನ್ನು ಅಲ್ದಂತೆನೆ ನಮ್ಗೆ ಉತ್ತೇಜನವಾಗಿ ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ನಾವು ಎಂಕರೇಜ್ಮೆಂಟ್ ಆಗೋದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ದೇವ್ರ ಒಂದು ವಿಶೇಷವಾದಂತ ಒಂದು ವರದಾನಗಳಿಂದ ನಮ್ಮನ್ನ ಪೋಷಿಸ್ತಾ ಇದಾರೆ. ನೋಡಿ, ನಾವು ದೇವರ ಒಂದು ಹೋಲಿಕೆಯಿಂದನೇ ನಾವೆಲ್ಲ ಉಂಟಾಗಿದ್ದೀವಿ. ಹಾಗಿರ್ಬೇಕಾದ್ರೆ ದೇವರ ಒಂದು ಗುಣಲಕ್ಷಣಗಳನ್ನ ಹೊಂದಿರೋರಂತವ್ರಾಗಿರ್ಬೇಕು. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಮಂಜುಳಾ ಸಿಸ್ಟರ್ ರವಿ ಬ್ರದರ್ ರೀಡ್ ಮಾಡಿ. ರವಿ ಬ್ರದರ್, ಓಕೆ. ಯಾವ ವಿಧವಾದ ಪೌಷ್ಟಿಕಾಂಶವು ನಮಗೆ ಬೇಕಿರುವುದೆಂಬುದನ್ನು ನಿರ್ಧರಿಸಲು ಬಹುಮಟ್ಟಿಗೆ ನಮಗೇ ಬಿಟ್ಟಿರುವುದು. ದೇವರು ಸತ್ಯವೆಂಬ ಒಳ್ಳೆ ನೆಲವನ್ನು ಪುನಶ್ಚೇತಗೊಳಿಸುವ ಕೃಪಾ ವರ್ಷಾಧಾರಿಯನ್ನು, ಅಮೂಲ್ಯವಾದ ವಾಗ್ದಾನಗಳೆಂಬ ಪೌಷ್ಟಿಕಾಂಶವನ್ನು ಒದಗಿಸಿರುವನು. ಆದರೆ ಇವುಗಳನ್ನು ಬಳಸಿಕೊಂಡು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ಬೆಳೆಯುವುದು ದೇವಜನರಲ್ಲಿ ಪ್ರತಿಯೊಬ್ಬನಿಗೂ ಬಿಟ್ಟಿರುವ ವಿಷಯ. ಹೀಗಿದ್ದಾಗ್ಯೂ ನಮ್ಮಲ್ಲಿ ಕುಂದುಕೊರತೆಗಳು ಉಂಟಾಗಿ ಪೌಷ್ಟಿಕಾಂಶದ ಕೊರತೆಯಿಂದ ನಾವು ಫಲಹೀನರಾದಲ್ಲಿ ಆಗ ಆ ತೋಟಗಾರನನ್ನು ಆರೋಪಿಸುವಂತಿಲ್ಲ. ಆತನ ಯಾವ ಒಳ್ಳೆಯ ವಾಗ್ದಾನಗಳು ವಿಫಲವಾಗುವುದಿಲ್ಲ. ಯಾವುದಾದರೂ ವೈಫಲ್ಯತೆಗಳು ಉಂಟಾದಲ್ಲಿ ಅದು ನಮ್ಮಿಂದಲೇ ಆದುದಾಗಿರುವುದು. ಇದರಂತೆಯೇ ಕುಡಿ ಕತ್ತರಿಸಿ ಶುದ್ಧಿ ಮಾಡಲು ಕರ್ತನು ಶಿಕ್ಷಾನುಭವ, ಪರಿಶೋಧನೆ, ಕಷ್ಟ ಸಂಕಟಗಳನ್ನು ಬರಮಾಡುವನು. ಆದರೆ ನಾವು ನಮ್ಮ ಸ್ವಇಚ್ಛೆಯಿಂದ ಇವುಗಳನ್ನು ತಪ್ಪಿಸಿಕೊಳ್ಳಲು, ಅಂದರೆ ಇವುಗಳನ್ನು ಬಳಸಿಕೊಳ್ಳಲು ವಿಫಲರಾಗಿ ನಮ್ಮ ಬಲಹೀನತೆ, ನ್ಯೂನ್ಯತೆಗಳನ್ನು ಮತ್ತು ನಮ್ಮ ಸ್ವಭಾವಗಳಲ್ಲಿನ ಅನುಚಿತವಾದ ಬೆಳವಣಿಗೆಗಳನ್ನು ಸರಿಪಡಿಸಿಕೊಳ್ಳದೆ ಇರಲು ಸಾಧ್ಯ. ನಾವು ಈ ಎಲ್ಲಾ ಬಗೆಯ ಉನ್ನತಿ ಅಥವಾ ಕುಡಿ ಕತ್ತರಿಸುವಿಕೆಗಳನ್ನು ಹೊಂದಿದಾಗ್ಯೂ ಸಹ ನಮ್ಮ ಆಸಕ್ತಿಗಳನ್ನು ಜಮೀನುಗಳ ಮೇಲೆ ಇಲ್ಲವೇ ಪ್ರಾಪಂಚಿಕವಾದ ಗುರಿಗಳ, ವಸ್ತುಗಳ ಅಥವಾ ವ್ಯಕ್ತಿಗಳ ಮೇಲೆ ನಾವು ತಿರುಗಿಸಿಕೊಂಡವರಾಗಿರಲು ಸಾಧ್ಯ. ಈ ದೃಷ್ಟಾಂತದಲ್ಲಿನ ಮರಕ್ಕೆ
ಹತ್ತುವ ಕೀಟಗಳಂತೆ ಇವು ನಮ್ಮ ಸತ್ವಗಳನ್ನು ಹೀರಿಕೊಂಡು ನಾವು ಯೋಗ್ಯ ಫಲಗಳನ್ನು ನೀಡುವಂತಾಗಲು ಅಡ್ಡಿಯುಂಟು ಮಾಡುವವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ಸೇವಿಸುವಂತ ಒಂದು ಆಹಾರಗಳಲ್ಲಿ ಎಂತೆಂತ ಒಂದು ಪೌಷ್ಟಿಕ ಆಹಾರ ಇದೆ, ಇಂಥ ಒಂದು ಆಹಾರ ಸೇವನೆ ಮಾಡಿದ್ರೆ ಈ ಒಂದು ವಿಟಮಿನ್ ಸಿಗುತ್ತೆ ಅನ್ಬಿಟ್ಟು ನಮ್ಗೆ ಈಗ ಅರಿವಿದೆ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ಕ್ರೈಸ್ತ ಜೀವಿತದಲ್ಲಿ ಬಲಭರಿತವಾಗಿ ನಾವ್ ಇರ್ಬೇಕು ಅಂತಂದ್ರೆ ನಮ್ಮಲ್ಲೂ ಕೂಡ ಒಂದು ವಿಶೇಷವಾದಂತ ರೀತಿ ಪೌಷ್ಟಿಕವಾದಂತ ಒಂದು ಆಹಾರಗಳಿರ್ಬೇಕು. ಯಾವುದು ಪೌಷ್ಟಿಕ ಆಹಾರ, ಯಾವುದ್ರಲ್ಲಿ ನಮಗ್ ಸಿಗುತ್ತೆ? ಸತ್ಯವೇದದಲ್ಲಿ ಪ್ರಿಯರೇ. ಆ ಒಂದು ಸತ್ಯವೇದದಲ್ಲಿರುವಂತ ಒಂದು ಪಾಠಗಳನ್ನ ಓದೋದ್ರಿಂದ, ಅದರಲ್ಲಿರುವಂತ ಒಂದು ಸಂಗತಿಗಳನ್ನ ತಿಳಿಯೋದ್ರಿಂದ ನಮಗೆ ಒಳ್ಳೆ ಪೌಷ್ಟಿಕ ಆಹಾರಗಳನ್ನ ನಾವು ತಿಳ್ಕೊಂತೀವಿ, ಪಡ್ಕೊಂತೀವಿ. ಅದ್ರ ಮುಖಾಂತರ ದೇವರ ಒಂದು ಸತ್ಯವೆಂಬ ಒಳ್ಳೆಯ ನೆಲೆಯದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ರೀ. ಏನಕ್ಕೆ ಅಂದ್ರೆ ಈ ಒಂದು ಪೌಷ್ಟಿಕ ಆಹಾರಗಳನ್ನ ಸೇವಿಸಾದ್ಮೇಲೆ ನಾವೇನಾಗ್ತೀವಿ ಅಂತಂದ್ರೆ ಒಂದು ಶಕ್ತಿ ಭಾರಿತವಾಗಿ ನಿಂತ್ಕೋತೀವಿ. ಅದೇ ಪ್ರಕಾರ ದೇವರ ಒಂದು ವಾಕ್ಯಗಳನ್ನ ತಿಳ್ಕೊಂಡಾದ್ಮೇಲೆ ನಾವು ಯಾರಲ್ಲೂ ಕೂಡ ಏನೂ ವ್ಯಕ್ತಪಡಿಸದೇ ರೀತಿ ಇರೋದಿಲ್ಲ. ಒಂದು ಒಳ್ಳೆ ದೇವರ ಒಂದು ಸಂಕಲ್ಪಗಳನ್ನ ಎಲ್ಲರಿಗೂ ಕೂಡ ವ್ಯಕ್ತಪಡಿಸೋದಿಕ್ಕೆ ಆತುರತೆನ ಪಡ್ತೀವಿ ಏನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ. ತೋಟಗಾರನ ಒಂದು ಆರೋಪ ಏನಿತ್ತು ಅಂತಂದ್ರೆ, ಒಳ್ಳೆ ನೆಲನೇ ಇಲ್ಲ, ಅಲ್ಲಿ ನಾನು ಹೆಂಗೆ ಬೆಳೆನ ಬೆಳಿಲಿ ಅನ್ಬಿಟ್ಟು ಅವನ ಒಂದು ಆರೋಪ. ಆದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಖಂಡಿತವಾಗ್ಲೂ ನಮ್ಮಲ್ಲಿ ಒಳ್ಳೆ ನೆಲನ ದೇವರು ಕೊಟ್ಟಿದ್ದಾರೆ. ಅಂದ್ರೆ ಒಳ್ಳೊಳ್ಳೆ ಪಾಠಗಳನ್ನ ದೇವರು ನಮ್ಗೆ ಒದಗಿಸ್ತಾ ಇದ್ದಾರೆ. ಆ ಒಂದು ಪಾಠಗಳನ್ನ ನಾವು ಕೇಳಿ ಮರೆತು ಬಿಡದೆ ಆ ಒಂದು ಪಾಠಗಳನ್ನ ನಾವು ಆಲೈಸಿ ಶುದ್ಧೀಕರಣನ ಹೊಂದಿ ಕ್ರಿಸ್ತನ ಒಂದು ಸ್ವಭಾವನ ಧರಿಸ್ಕೊಂಡು ಕಷ್ಟ ಸಂಕಟಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ಅನುಭವಿಸಿ ದೇವರ ಒಂದು ಇಚ್ಛಾರ್ಥತೆಗಳನ್ನೆಲ್ಲ ಕೂಡ ನೆರವೇರಿಸಿ ಒಂದೊಳ್ಳೆ ಗುಣಗಳನ್ನ ನಾವು ವೃದ್ಧಿಪಡಿಸ್ಕೊಂಡು ನಾವು ನಿಂತು ನಡಿಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದ್ರೆ ನಮ್ಮಲ್ಲಿ ಈಗ ಲೋಕದಲ್ಲಿ ನಾವು ಜೀವಿಸೋದ್ರಿಂದ, ಲೌಕಿಕವಾಗಿರೋದ್ರಿಂದ ನಾವು ಮನೆ, ಮಠ, ಕಾರು, ಬಂಗ್ಲೆ, ಜಮೀನು ಇವನ್ನೆಲ್ಲ ಮಾಡೋದು ಸೂಕ್ತನ ಅಂದ್ರೆ ಇದನ್ನ ಮಾಡೋದಕ್ಕೆ ನಾವು ಹೋಗ್ಲೇಬಾರ್ದಂತೆ ಪ್ರಿಯರೇ. ಎಷ್ಟು ಬೇಕಷ್ಟನ್ ಮಾತ್ರ ನಾವು ಸಂಪಾದಿಸ್ಕೊಂಡು ಮಿಕ್ಕಿದ್ದೆಲ್ಲ ಸಮಯದಲ್ಲೆಲ್ಲನೂ ಕೂಡ ಈ ಒಂದು ಲೌಕಿಕವಾದಂತ ಗುರಿಗೆ ಹೋಗ್ದೇನೆ ದೈವಿಕವಾದಂತ ಒಂದು ಗುರಿಗೆ, ಕ್ರಿಸ್ತನ ಒಂದು ಗುಣಕ್ಕೆ ನಾವು ಹೋಗೋದಕ್ಕೆ ಪ್ರಯಾಸ ಪಡ್ಬೇಕು. ಈ ರೀತಿ ನಾವು ಮಾಡೋದ್ರಿಂದ ಏನಾಗ್ತೀವಿ ಅಂತಂದ್ರೆ ದೇವರಲ್ಲಿಯೂ ಮತ್ತೆ ನಮ್ಮಲ್ಲಿಯೂ ಕೂಡ ಒಂದು ಯೋಗ್ಯತೆ ಅನ್ನೋದನ್ನ ನಾವು ನೋಡೋದಕ್ಕೆ ಸಾಗುತ್ತೆ. ಏನಕ್ಕಂದ್ರೆ ದೇವರ ಗುಣನ ನಾವು ತಿಳ್ಕೊಳ್ಳೋದೇ ಅವಾಗ್ಲೇ, ಆ ಒಂದು ಗುಣದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ್ಲೇನೆ ಆ ಒಂದು ಗುಣದ ಬೆಲೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಈ ರೀತಿ ನಾವು ಮಾಡಿ ಯೋಗ್ಯರಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಪ್ಯಾರಾ ಬೇರೆ ಯಾರ ಹತ್ರ ಟೆಕ್ಸ್ಟ್ ಬುಕ್ ಇದೆಯಾ? ಸರೋಜಾ ಸಿಸ್ಟರ್, ದೀಪಾ ಸಿಸ್ಟರ್, ಚಿತ್ರಾ ಸಿಸ್ಟರ್. ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಒಳ್ಳೆಯ ಮರವು ಕಳಪೆ ಹಣ್ಣನ್ನು ಕೊಡಲು ಸಾಧ್ಯವಿಲ್ಲ, ಇಲ್ಲವೇ ಹುಳುಕು ಅಥವಾ ಕ್ಷೀಣವಾದ ಮರವು ಒಳ್ಳೆಯ ಹಣ್ಣನ್ನು ಕೊಡದು. ಕರ್ತನ ಜನರಲ್ಲಿ ಪ್ರತಿಯೊಬ್ಬನು ದೇವರ ವಾಕ್ಯವೆಂಬ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ಪರೀಕ್ಷಿಸಿಕೊಂಡು ತನ್ನ ಗುಣ, ನಡತೆ, ಮನೋಪ್ರವೃತ್ತಿಗಳು ದೇವರು ಬಯಸುವ ಮಟ್ಟಕ್ಕೆ ಹೋಲಿಕೆಯಾಗಿರುವುದೋ ಇಲ್ಲವೋ ಎಂಬುದನ್ನು ಕಂಡುಕೊಳ್ಳಬೇಕಿದ್ದರೂ ಫಲಗಳ ವಿಷಯವಾಗಿ ಅದು ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎಂಬುದರ ಬಗ್ಗೆ ನಿರ್ಧರಿಸಲು ಕರ್ತನ ಜನರಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿಯೂ ಹಾಗೂ ಇತರರ ವಿಷಯವಾಗಿಯೂ ನ್ಯಾಯವಾಗಿ ವಿಚಾರಣೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲು ಕರೆ ನೀಡಲಾಗಿರುವುದು. ಅಂದರೆ ನನ್ನ ಸ್ವಂತ ಜೀವಿತದ ಬಗೆಗೆ ಗುರುತುಗಳಾಗಿ ನಮ್ಮಲ್ಲಿ ಉಂಟು ಮಾಡುವ ಪರಿಣಾಮಗಳು ಮತ್ತು ಫಲಿತಾಂಶಗಳು
ಯಾವ ರೀತಿಯವುಗಳಿದೆ ಎಂಬುದನ್ನು ಮತ್ತು ನನ್ನ ನೆರೆಯವನಾದ ನನ್ನ ಸಹೋದರನ ಜೀವಿತಗಳ ಬಗೆಗೆ ಗುರುತುಗಳಾಗಿ ಅವನಲ್ಲಿ ಉಂಟಾಗುವ ಪರಿಣಾಮಗಳು ಮತ್ತು ಫಲಿತಾಂಶಗಳು ಯಾವ ರೀತಿಯವುಗಳೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಲು ಕರೆ ನೀಡಲಾಗಿರುವುದು. ಇದು ತನ್ನ ಮಂದೆಯ ನಾಯಕರಿಗೆ ವಿಶೇಷವಾಗಿ ಅನ್ವಯವಾಗುವ ಗುಣಪರೀಕ್ಷೆ ಎಂದು ನಮ್ಮ ಕರ್ತನು ತಿಳಿಸಿರುವನು. ಅವರು ಒಳ್ಳೆಯ ಮಾದರಿಗಳಾಗಿ ಒಳ್ಳೆಯ ಫಲಗಳಿಂದ ತುಂಬಿದವರಾಗಿರಬೇಕು. ಈ ಒಳ್ಳೆಯ ಫಲಗಳನ್ನೇ ಅವರ ಒಳ್ಳೆಯ ಸ್ವಸ್ಥವಾದ ಗುಣನಡತೆಗಳಿಗೆ ಒಂದು ಪರೀಕ್ಷಾರ್ಥವಾಗಿ ಹುಡುಕಲ್ಪಡಬೇಕು. ಅದು ಕರ್ತನಿಗೆ ಪೂರ್ಣವಾಗಿ ಹೊಂದಿಕೊಂಡಿರಬೇಕು. ಎಲ್ಲರೂ ಅಪರಿಪೂರ್ಣವಾದವರು ಮತ್ತು ಅತ್ಯುತ್ತಮವಾದ ಉದ್ದೇಶಗಳಿಂದ ಕೂಡಿದ್ದಾಗ್ಯೂ ನಾವು ಮಾಡಬೇಕೆಂದಿದ್ದುಗಳನ್ನು ಮಾಡಲು ಸಾಧ್ಯವಾಗದೆಂಬುದು ನಿಜವಷ್ಟೆ. ಆದರೂ ಕರ್ತನ ಜನರಲ್ಲಿ ಅತಿ ಬಲಹೀನರಾದವರು ಮತ್ತು ಸಹೋದರರು ಗ್ರಹಿಸಲಾಗುವಂತಹ ಕೆಲವು ಫಲಗಳನ್ನು ಹೊಂದಿರಬೇಕು. ಮತ್ತು ಈ ಫಲಗಳು ಸಹೋದರರು ದೇವ ನೇಮಿತ ಗುಣಮಟ್ಟದ ಅನುಸಾರ, ಅಂದರೆ ಶರೀರ ಭಾವಕ್ಕೆ ಅನುಸಾರವಾಗಿರದೆ ಆತ್ಮಿಕ ಭಾವಾನುಸಾರವಾಗಿ ಅವರ ಮನೋಸಂಕಲ್ಪ ಉದ್ದೇಶಗಳನ್ನು ಅಂಗೀಕರಿಸಬೇಕು. ಹೀಗಿರಲು ಪ್ರತಿಯೊಬ್ಬ ದೇವರ ಮಗನು ತನ್ನ ಸಹೋದರರ ಮುಂದೆ ಹಾಗೂ ಲೋಕದ ಎದುರಿನಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ಕೈಕೊಂಡು ನಡೆಯುವುದರಲ್ಲಿ ತಮ್ಮ ಪ್ರಾಮಾಣಿಕತೆ, ನಂಬಿಗಸ್ತವಾದ ಉದ್ದೇಶಗಳು, ಪ್ರತಿಷ್ಠಿತವಾದ ಹೃದಯ, ಮನಸ್ಸು, ಸಂಕಲ್ಪ ಇವುಗಳನ್ನು ತೋರ್ಪಡಿಸಬೇಕು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಳ್ಳೆಯ ಮರ ಏನ್ ಮಾಡತ್ತೆ ಅಂತ ನಾವು ನೋಡ್ಬೇಕಾದ್ರೆ ಕಳಪೆ ಹಣ್ಣನ್ನ ಕೊಡಲ್ವಂತೆ ಪ್ರಿಯರೇ. ಅಂದ್ರೆ ಬಲಿಷ್ಠವಾಗಿ ಬೆಳೆದು ಒಂದು ಉನ್ನತವಾದಂತ ರೀತಿಲಿ ಒಳ್ಳೆ ಸೂರ್ಯನ ಬೆಳಕು ನೀರ್ನೆಲ್ಲ ತಗೊಂಡು ಅದು ಏನು ಕಳಪೆ ಹಣ್ಣನ್ನ ಕಳಪೆ ರೀತಿಯೆಲ್ಲ ಹಣ್ಣುಗಳನ್ನ ಕೊಡುತ್ತಾ ಅಂದ್ರೆ ಇಲ್ಲ ರೀ. ನೋಡೋದಕ್ಕೆ ಬ್ರೈಟ್ ಆಗಿದ್ದು ಮರ ಏನ್ ಮಾಡತ್ತೆ ಅಂತಂದ್ರೆ ಒಳ್ಳೆ ಫಲನೇ ಕೊಡುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರ. ಅದೇ ಪ್ರಕಾರನೇ ಆತ್ಮೀಯರೇ, ನಮ್ಮ ಒಂದು ಕ್ರೈಸ್ತಿಯ ಒಂದು ಜೀವಿತದಲ್ಲೂ ಕೂಡ ನಮ್ಮನ್ನ ದೇವ್ರು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ, ದಿನನಿತ್ಯವೂ ಕೂಡ ನೀರು ಬೆಳಕು ಹೇಗೆ ಮರಕ್ಕೆ ಕೊಟ್ರೆ ಯಾವ ರೀತಿ ಬೆಳೆಯುತ್ತೋ ಅದೇ ಪ್ರಕಾರ ವಾಕ್ಯಗಳು, ಸತ್ಯ, ದೇವರ ಒಂದು ಪ್ರೀತಿ, ದೇವರು ಕೊಟ್ಟಿರುವಂತ ಒಂದು ಒಡಂಬಡಿಕೆ, ಕಮಾಂಡ್ಮೆಂಟ್, ಆಜ್ಞೆಗಳು, ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಒಂದು ಪ್ರೀತಿಯ ಮಗನನ್ನೇ ನಮಗ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ ನಾವು ಕೂಡ ಬೆಳೆದು ಮರವಾಗಿ ಬೆಳೆದಿದೀವಿ. ಇಲ್ಲಿವರೆಗೂ ಕೂಡ ನಾವು ಹಾಲನ್ನು ಕುಡಿಯುವಂತ ಮಕ್ಕಳಲ್ಲ ರೀ, ಗಟ್ಟಿಯಾದಂತ ಆಹಾರನ ಸೇವಿಸ್ತಿರುವಂತ ಕ್ರೈಸ್ತ ಮಕ್ಕಳಾಗಿದ್ದೀವಿ. ಇಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆದು ನಾವೇನಾದ್ರೂ ಈಗ್ಲೂ ಕೂಡ ಆ ಒಂದು ಕಳಪೆ ಹಣ್ಣನ್ನ ನಾವೇನಾದ್ರೂ ಕೊಟ್ರೆ ಖಂಡಿತವಾಗ್ಲೂ ನಮಗೆ ನಾವೇ ಮೋಸ ಮಾಡ್ಕೊಂತ ಇದೀವಿ ಹೊರ್ತು ನಮ್ಮನ್ನ ಬೇರೆಯವ್ರು ಮೋಸನೇ ಮಾಡಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಮ್ಮ ಒಡೆಯನಿಗೆ ನಾವು ಮೋಸ ಮಾಡ್ತಾ ಇದೀವಿ, ನಮ್ಮ ದೇವರಿಗೆ ನಾವು ಮೋಸ ಮಾಡ್ತಾ ಇದೀವಿ ರೀ. ಈ ಒಂದು ಗುಣನ ನಾವು ತರೆಯಲ್ಪಟ್ಟು ಅಂದ್ರೆ ಬಿಟ್ಟುಬಿಟ್ಟು ನಮ್ಮನ್ನು ನಾವು ತಿದ್ಕೊಂಡು ದೇವರ ಒಂದು ಕೃಪಾಸ್ಥಾನದಲ್ಲಿ ನಾವು ನಿಂತ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಏನಕ್ಕಂದ್ರೆ ನಮಗೆ ಸ್ವಂತ ಜೀವ ಉಳ್ಳವರು ಆಗೋ ರೀತಿಯಲ್ಲಿ ಅಂದ್ರೆ ಏನು, ಅಮರತ್ವ ಪದವಿನ ಹೊಂದೋದಕ್ಕೋಸ್ಕರನೇ ಅಂತ ಒಂದು ಯೋಗ್ಯವುಳ್ಳ ಒಂದು ಸ್ಥಾನಕ್ಕೆ ನಾವು ಯೋಗ್ಯರಾಗಿ ಕಾಣಿಸ್ಕೊಂತೀವಿ ಅನ್ಬಿಟ್ಟೇನೆ ದೇವರು ನಮ್ಮನ್ನ ಕರೆದಿರೋದು. ಇಂಥ ಒಂದು ಕರಿವಿಕೆಗೆ, ಇಂಥ ಒಂದು ವಿಶೇಷವಾದಂತ ಫಲಿತಾಂಶಕ್ಕೆ ನಾವು ಎದುರು ನೋಡ್ತಾ ಇದೀವಿ. ಈಗಿರ್ಬೇಕಾದ್ರೆ ನಾವು ಒಳ್ಳೆ ರೀತಿ ನಾವು ನೋಡ್ಕೋಬೇಕು. ಹಾಗೇನೆ ನಾವು ನಾಯಕರಾಗೋದಕ್ಕೋಸ್ಕರ ನಮ್ಮನ್ನ ದೇವರು ಆರಿಸ್ತಾ ಇದ್ದಾರೆ. ಏನಿದು ನಾಯಕತ್ವನ ದೇವ್ರು ನಮಗ್ ಕೊಡ್ತಾರ ಅಂದ್ರೆ ನಿಜ ರೀ. ಯಾರು ಮೊದಲನೇ ಮರಣ ಎರಡನೇ ಮರಣ ಹೊಂದದೇ ಇರುವಂತ ಮಕ್ಕಳು ಅಂದ್ರೆ ಮೊದಲನೇ ಒಂದು ಪ್ರೀತಿಯ ದೇವರ ಒಂದು ಕೃಪೆಯಲ್ಲಿ ಮೊದಲನೇ ಒಂದು ಬರುವಿಕೆಯಲ್ಲಿ ಎತ್ತಲ್ಪಟ್ಟಿರುವಂತ ಮಕ್ಳು ಏನಾಗ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು 1000 ವರ್ಷ ತಂದೆ ಆ ದೇವ್ರಿಗೂ ಯೇಸು ಕ್ರಿಸ್ತರು ಯಾಜಕರಾಗಿರ್ತಾರೆ. ಅಂದ್ರೆ ಯಾವ ತರ ಒಳ್ಳೆ ಒಂದು ಕೆಲಸಗಳನ್ನ ಮಾಡಿ ಒಳ್ಳೆ ಗುಣಗಳನ್ನ ತೋರಿಸಿ
ಪ್ರಧಾನ ದೂತನಿಗೆ ಬೇಕಾಗಿರುವಂತ ವಿಶೇಷವಾದಂತ ಒಂದು ಲಕ್ಷಣಗಳನ್ನ ಹೊಂದ್ಕೊಂಡು ಅಂತ ಒಂದು ಸ್ಥಾನಕ್ಕೆ ಹೋಗಿ ಆ ಅಮರತ್ವ ಪದವಿನ ಹೊಂದಿರುವಂತ ಮಕ್ಕಳು 1000 ವರ್ಷ ಕ್ರಿಸ್ತನಿಗೆ ಮತ್ತೆ ತಂದೆ ದೇವರಿಗೆ ಯಾಜಕರಾಗಿರ್ತಾರೆ. ಇಡೀ ಲೋಕಕ್ಕೆ ಏನಾಗಿರ್ತೀವಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ನಾಯಕರಾಗಿ ಇರ್ತೀವಿ, ನಾಯಕತ್ವನ ವಹಿಸ್ಕೋತೀವಿ. ಅಂದ್ರೆ ಒಂದ್ ಒಳ್ಳೆ ಒಂದು ಸಿಟಿಸನ್ಶಿಪ್ ಏನ ಕೊಟ್ಬಿಟ್ರೆ ಹೆಂಗಿರುತ್ತೆ? ಈಗ ನೀವೇನಾದ್ರು ನೀವ್ ಇರೋ ಒಂದು ಜಾಗದಲ್ಲಿ ಗವರ್ನರ್ ಆಗೋದ್ರಿ ನೀವು ಅಂದ್ರೆ ಹೆಂಗೆ, ಎಂತ ಒಂದು ನಿಮ್ಗೆ ಸ್ಥಾನ ಮಾನಗಳು, ಅಧ್ಯಕ್ಷರಾಗೋದ್ರೆ ಎಂತ ಒಂದು ಸ್ಥಾನಮಾನಗಳು ಹೆಂಗ್ ಸಿಗುತ್ತೆ? ಅದೇ ಪ್ರಕಾರನೇ ಕ್ರಿಸ್ತರ ಒಂದು ಕಾಲದಲ್ಲಿ ನಾವೆಲ್ಲರೂ ಒಳ್ಳೆ ಓಟ ಓಡಿದ್ವಿ ಅಂತಂದ್ರೆ ಖಂಡಿತವಾಗಲು ಅಂತ ಒಂದು ನಾಯಕತ್ವನ ದೇವ್ರು ನಮ್ಗೆ ಕೊಡ್ತಾರಂತೆ. ಈ ಒಂದು ನಾಯಕತ್ವಕ್ಕೆ ಬೇಕಾಗಿರೋದೇನು? ಏನು ದುಡ್ಡ, ಎಜುಕೇಶನ್, ಇಲ್ಲ ಒಂದು ಆ ಬೇರೆ ರೀತಿ ಏನಾದ್ರು ಇನ್ಫ್ಲೂಯೆನ್ಸಾ? ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದ್ಯಾವುದು ಬೇಡ. ಜಸ್ಟ್ ಏನ್ ಕೇಳ್ತಾ ಇದಾರೆ ನನ್ನ ದೇವರು, ಅದಕ್ಕೆ ಯೋಗ್ಯರಾಗಿ ಕಾಣಿಸೋದಕ್ಕೆ ಗುಣಲಕ್ಷಣಗಳು ಇದು ನಮ್ಮಲ್ಲಿ ಇದ್ರೆ ಸಾಕು. ನಾವು ಕರ್ತರ ಜನರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ದೇವರು ನಮ್ಮನ್ನ ನೋಡ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರತಿಯೊಬ್ಬ ದೇವರ ಮಗನು ತನ್ನ ಸಹೋದರನ ಮೇಲೆ ಲೌಕಿಕವಾದಂತಹ ರೀತಿಯಲ್ಲಿ ನಡ್ಕೋಬಾರ್ದಂತೆ. ಅಂದ್ರೆ ಯಾವ ತರ? ಈಗ ನಾವೆಲ್ಲ ಕ್ರೈಸ್ತರ ಮಕ್ಕಳಾಗಿರ್ತೀವಿ, ನಮ್ಮ ಒಂದು ಸಣ್ಣ ಸಣ್ಣ ಒಂದು ಸಭೆಗಳು ಉಂಟು. ಆ ಒಂದು ಸಭೆಗಳಲ್ಲಿ ಹಲವಾರು ಸಹೋದರ ಸಹೋದರರು ಬರುವಂತ ಸಾಧ್ಯತೆಗಳಿರತ್ತೆ. ಆಗ ಅಲ್ಲೂ ಕೂಡ ನಾವು ಕ್ರಿಸ್ತನ ಒಂದು ಪ್ರೀತಿನ ಸಭೆಯಲ್ಲಿರುವಂತ ಎಲ್ಲಾ ಮಕ್ಕಳಿಗೆ ತೋರಿಸ್ಬೇಕೇ ಹೊರತು, ಕ್ರಿಸ್ತನ ಒಂದು ವಿಶೇಷವಾದಂತ ಒಂದು ಲಕ್ಷಣ ತೋರದೆ ತಪ್ಪಾದಂತ ಒಂದು ಗುಣ ಲಕ್ಷಣಗಳನ್ನ ತೋರೋದು ಮಾಡೋದಕ್ಕೆ ಹೋಗ್ಬಾರ್ದಂತೆ ಪ್ರಿಯರೇ. ಅದು ಅಲ್ದಂತಾನೆ ನಾವು ತಂದೆಯ ಚಿತ್ತನ ಕೈಗೊಂಡು ನಡೆಯುವುದರಲ್ಲಿ ಪ್ರಾಮಾಣಿಕತೆ ಮತ್ತೆ ನಂಬಿಗಸ್ತರಾಗಿರ್ಬೇಕಂತೆ. ಅಂದ್ರೆ ಯಾವ ರೀತಿ ಪ್ರಾಮಾಣಿಕತೆ ಅಂದ್ರೆ ಏನು ಪ್ರಿಯ ಸಹೋದರ ಮತ್ತು ಸಹೋದರರ? ನಂಬಿಗಸ್ತಿಕೆ ಅಂದ್ರೆ ಏನು ಪ್ರಿಯರೇ? ದೇವರು ಕೊಟ್ಟಿರುವಂತ ಒಂದು ಕೆಲ್ಸನ ಅಚ್ಚುಕಟ್ಟಾಗಿ ಮಾಡುವಂತದ್ದು ಪ್ರಿಯರೇ. ಇದನ್ನ ಕ್ರೈಸ್ತ ಮಕ್ಕಳಾಗಿರುವಂತವ್ರು ನಾವು ಮಾಡಿ ಮುಗಿಸ್ಲೇಬೇಕು. ಇದೇ ನಮ್ಗೆ ಪ್ರತಿಷ್ಠೆವಾಗಿರುವಂತ ಹೃದಯದ ಮನಸ್ಸಿನಲ್ಲಿ ಸಂಕಲ್ಪನ ದೇವ್ರು ಮಡಗಿದ್ದಾರೆ. ಅಂದ್ರೆ ನಮ್ಮನ್ನ ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ವರ್ಗದವರಾಗಿರೋದ್ರಿಂದ ನಮ್ಮ ಒಂದು ಹೃದಯದ ಒಳಗಡೆನೆ ದೇವರ ಒಂದು ಸಂಕಲ್ಪನ ಮಡಗ್ಬಿಟ್ಟಿದ್ದಾರೆ. ಅಂದ್ರೆ ದೇವರ ಒಂದು ಆಲೋಚನೆನೇ ಮಡಗ್ಬಿಟ್ಟಿದ್ದಾರೆ. ಆ ಒಂದು ಆಲೋಚನೆ ಪ್ರಕಾರ ನಾವು ನಡೆದು ಹೋಗ್ಬೇಕಾಗಿರತ್ತೆ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಪ್ಯಾಲೆಸ್ತೀನ ದೇಶದಲ್ಲಿ ಈ ದಿನದವರೆಗೂ ಹಣ್ಣಿನ ಮರಗಳಿಗೆ ತೆರಿಗೆಯನ್ನು ವಿಧಿಸಲಾಗುವುದು. ಆದುದರಿಂದ ಯಾವ ಮರಗಳಲ್ಲಿ ಫಲವಿರುವುದಿಲ್ಲವೋ, ಯಾವ ಮರವು ಈಚು ಫಲಗಳನ್ನು ನೀಡುವುದೋ ಆ ಮರಗಳನ್ನು ಸಹಿಸಲಾಗುವುದಿಲ್ಲ, ಏಕೆಂದರೆ ಅದು ಆದಾಯ ತರುವ ಬದಲು ನಷ್ಟವನ್ನು ಉಂಟುಮಾಡಿರುತ್ತದೆ. ಹೀಗೆಯೇ ನೀಡಲಾಗಿರುವ ಆಶ್ವಾಸನೆ ಅದೇನೆಂದರೆ, ಕರ್ತನು ಅಂತ್ಯದಲ್ಲಿ ಫಲ ಕೊಡದಿರುವ ಪ್ರತಿಯೊಬ್ಬನನ್ನು ತೆಗೆದುಹಾಕುವನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಆದರೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಪ್ಯಾಲೆಸ್ಟೀನ್ ಅನ್ನೋ ಒಂದು ಜಾಗಕ್ಕೆ ನಮ್ಗೆ ಹೇಳ್ತಾ ಇದಾರೆ ನೋಡಿ. ಇದ್ರಲ್ಲಿ ಇರುವಂತ ಒಂದು ಜಾಗನೇ ಪ್ಯಾಲೆಸ್ಟೀನ್. ಅಲ್ಲಿ ಏನಿದೆ ಅಂತಂದ್ರೆ ಒಂದು ಮರಗಳ ಒಂದು ತೋಟ ಇದೆ. ಆ ಒಂದು ಮರಗಳಲ್ಲಿ ಫಲ ಕೊಡುವಂತ ಮರಗಳನ್ನ ಮಾತ್ರ ಅದನ್ನ ಟ್ರಿಮ್ ಮಾಡಿ, ಅಂದ್ರೆ ಟ್ರಿಮ್ ಅಂದ್ರೆ ಏನು, ಅದು ವೇಸ್ಟೇಜ್ನೆಲ್ಲ ತೆಗೆದು ನೀಟಾಗಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ಫಲ ಇನ್ನು ಹೆಚ್ಚಾಗಿ ಕೊಡ್ಲಿ ಅನ್ನೋ ರೀತಿ ಅದಕ್ಕೆ ಆರೈಕೆ ಮಾಡೋದು. ಆರೈಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಫಲನ ಆ ಮರ ಕೊಡುತ್ತೆ. ಅದೇ ತರ ಪಕ್ಕದಲ್ಲಿ ಒಳ್ಳೆ ರೀತಿ ಬೆಳೆದಿದೆ, ಫಲಾನೇ ಕೊಡ್ಲಿಲ್ಲ ಅಂದಾಗ ಏನ್ ಮಾಡ್ತಾರೆ ಅಂದ್ರೆ ಕಟ್ ಆಫ್ ಮಾಡ್ಬಿಡ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೇ ಒಂದು ಪಾಯಿಂಟ್ ನ ತಕೊಂಡು ಬೈಬಲ್ ನಲ್ಲಿ ನಮಗೂ ನಿಮಗೂ ಪಾಠನ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಮೂಲ ಪಾಠ ನಮ್ಮಲ್ಲೂ ಕೂಡ ಒಳ್ಳೆ ಫಲಗಳನ್ನ ಕೊಡ್ತೀನಿ, ಒಳ್ಳೆ ರೀತಿ ನಾನು ಇರ್ತೀನಿ, ದೇವರಿಗೆ ನಂಬಿಕಸ್ಥನಾಗಿರ್ತೀನಿ, ದೇವರೊಂದು ಕೆಲಸ ಕಾರ್ಯಗಳಲ್ಲಿ ನಾನು ಯಥೇಚ್ಛವಾಗಿ ನಾನು ನಡೀತೀನಿ ಅಂತ ಅಂದ್ಬಿಟ್ಟು ವಾಗ್ದಾನ ಮಾಡಿ ಸ್ವಲ್ಪ ಸಮಯ, ಇನ್ನು ಕೊಂಚ ಸಮಯ ಆದ ನಂತರ ನಾವೇನಾದ್ರೂ ಉಲ್ಟಾ ತಿರುಗ್ಬಿಟ್ವಿ ಅಂತಂದ್ರೆ ಖಂಡಿತವಾಗ್ಲು ಇಸ್ರೇಲ್ ನಲ್ಲಿ ಹೆಂಗೆ ಮರನ ಕಟ್ ಆಫ್ ಮಾಡಿದ್ರು ಅದೇ ತರ ದೇವರು ನಮ್ಮನ್ನ ಎರೇಸ್ ಮಾಡ್ಬಿಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ.
ಸರ್ವಶಕ್ತ ತಂದೆಯ ದೇವರು ನಮ್ಮನ್ನ ಕೈ ಬಿಟ್ಬಿಟ್ರೆ ಖಂಡಿತವಾಗ್ಲೂ ನಾವು ಲೋಕದಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ ರೀ. ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕು ಅಂದ್ರೆ ತಂದೆ ಕೃಪೆ ಇದ್ರೇನೆ ನಾವು ಲೋಕದಲ್ಲಿ ಜೀವ್ಸಕ್ ಸಾಧ್ಯ. ಅವರ ಒಂದು ಕೃಪೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಲೋಕದಲ್ಲಿ ಅನರ್ಹರಾಗೋಗ್ತೀವಿ. ಈ ರೀತಿ ಇರ್ಬೇಕಾದ್ರೆ ನಾವು ಒಳ್ಳೆಯ ಫಲಗಳನ್ನ ಕೊಟ್ಟು ಒಳ್ಳೆ ಫಲಗಳನ್ನ ಶುದ್ಧ ರೀತಿಯಲ್ಲಿ ಒಳ್ಳೆ ಮನಸ್ಥಿತಿಲಿ ಇರೋದಕ್ಕೆ ಪ್ರಯತ್ನ ಪಡುವಂತವ್ರಾಗಿರೋಣ. ನೆಕ್ಸ್ಟ್ ಪ್ಯಾರಾ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಬೇರೆ ಯಾರ ಹತ್ರ ಏನಾದ್ರು ಇದೆಯಾ? ಶ್ವೇತಾ ಸಿಸ್ಟರ್, ಬೇರೆ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಇದುವರೆಗೂ ಓದ್ತಿರೋರ ಇದ್ರೆ ಹೇಳಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ನಮ್ಮ ಕರ್ತನು ಯಹೂದ ಜನಾಂಗವನ್ನು ಸೂಚಿಸಲು ಮತ್ತು ಅದು ಅಪೇಕ್ಷಿತ ಫಲಗಳನ್ನು ಕೊಡಲಿಲ್ಲವೆಂಬುದನ್ನು ತೋರಿಸಿಕೊಡಲು ಈ ಕಾರಣದಿಂದ ಅದು ಕಡಿದು ಹಾಕಲ್ಪಟ್ಟು ನಾಶವಾಯಿತೆಂಬುದನ್ನು ಹೇಳಲು ಅಂಜೂರ ಮರದ ದೃಷ್ಟಾಂತವನ್ನು ಬಳಸಿಕೊಂಡಿದ್ದನು. ಯಹೂದ ಜನಾಂಗವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಸಾಂಕೇತಿಕವಾದ ಅಗ್ನಿಯು ಅವರ ಅಂಜೂರ ಮರವನ್ನು ನಾಶಗೊಳಿಸಿತು. ಕರ್ತನಿಂದ ಯಹೂದ್ಯರು ನಿಜವಾಗಿಯೂ ಒಂದು ಹೆಚ್ಚಿನ ಆಶೀರ್ವಾದವನ್ನು ಪಡೆಯಲಿರುವರು. ಆದರೆ ಆತನ ಪ್ರವಾದಿಗಳ ಮೂಲಕವಾಗಿ ತಿಳಿಸಿರುವಂತೆ ಅದು ಅವರ ಒಡಂಬಡಿಕೆಯ ಅನುಸಾರವಲ್ಲ. ಇಸ್ರಾಯೇಲರಿಗೂ ಮತ್ತು ಎಲ್ಲ ಜನಾಂಗಗಳಿಗೂ ಮುಂದೆ ಉಂಟಾಗುವ ಆಶೀರ್ವಾದವು ಹೊಸ ಒಡಂಬಡಿಕೆಯ ಅನುಸಾರವಾಗಿರುವುದು. ಇದೇ ರೀತಿಯಲ್ಲಿ ಸುವಾರ್ಥ ಯುಗದ ಅಂತ್ಯದಲ್ಲಿ ಕರ್ತನ ಜನರಿಗೆ ಅವರ ಒಳ್ಳೆಯ ಅಥವಾ ಕೆಟ್ಟದ್ದರ ಫಲಗಳ ವಿಷಯವಾಗಿ ಅರಿಯಲು ಒಂದು ವೈಯಕ್ತಿಕವಾದ ಪರೀಕ್ಷೆ ಇರುವುದು ಮಾತ್ರವಲ್ಲದೆ ಒಂದು ವ್ಯವಸ್ಥೆಯಾಗಿ ಕ್ರೈಸ್ತ ಸಮುದಾಯವು ಪೂರ್ಣವಾಗಿ ಫಲವಿಲ್ಲದ್ದಾಗಿಯೂ ಅತೃಪ್ತಿಕರವಾಗಿಯೂ ಕಂಡುಬರುವುದು. ಮತ್ತು ಕರ್ತನ ನಿಜವಾದ ಭಕ್ತರು ಆಯಲ್ಪಟ್ಟು ಮಹಿಮಾ ಪದವಿಗೆ ಸೇರಿದ ನಂತರ ಈ ಮರವು ಒಂದು ವ್ಯವಸ್ಥೆಯಾಗಿ ಮಹಾ ಸಂಕಟದ ಕಾಲದಲ್ಲಿ ನಾಶವಾಗಿ ಹೋಗುವುದು. ಮತ್ತು ಇದರ ಜೊತೆಯಲ್ಲಿಯೇ ಈ ಸುವಾರ್ಥ ಯುಗವು ಪೂರ್ಣಗೊಂಡು ನೂತನ ವ್ಯವಸ್ಥೆಯು ಉದಯಿಸುವುದು. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿನ ಹೊಸ ಒಡಂಬಡಿಕೆಯ ಮೂಲಕವಾಗಿ ಕ್ರೈಸ್ತ ಸಮೂಹವು ನಿಜವಾಗಿಯೂ ಆಶೀರ್ವಾದ ಅನುಗ್ರಹಗಳನ್ನು ಹೊಂದುವವರಾದರೂ ಈಗಿನ ಕಾಲದಲ್ಲಿ ದೊರೆಯುವ ಅಬ್ರಹಾಮನ ಒಡಂಬಡಿಕೆಯ ಅನುಸಾರವಾದ ವಿಶೇಷ ಸೌಲಭ್ಯ, ಸವಲತ್ತು ಮತ್ತು ಸದಾವಕಾಶಗಳು ಅವರಿಗೆ ಇನ್ನೆಂದಿಗೂ ಲಭಿಸದೆ ಹೋಗುವುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಸಂಪೂರ್ಣವಾಗಿ 1000 ವರ್ಷದ ಒಂದು ಪರಿಪೂರ್ಣವಾದಂತ ಒಂದು ಯೋಜನೆಯನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾವ ರೀತಿ ಪ್ರಿಯರೇ? ಈಗ ನಾವು ಆಲ್ರೆಡಿ 1000 ವರ್ಷದ ಒಳಗಡೆ ಎಂಟ್ರಿ ಆಗೋಗಿದೀವಿ. ಈಗ 1000 ವರ್ಷದೊಳಗಡೆ ಎಂಟ್ರಿ ಆಗಿದ್ರು ಕೂಡ ನಾವೇನ್ ಹೇಳ್ತೀವಿ? ಕ್ರಿಸ್ತನ ಒಂದು 1000 ವರ್ಷ ಕಾಲದಲ್ಲಿ ದೇವರ ಒಂದು ರಾಜ್ಯದಲ್ಲಿ ನೀತಿನ ದೇವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ನಾವು ಎಲ್ಲ ಹೇಳ್ತೀವಿ. ಅದು ಹೇಗೆ ಪ್ರಿಯರೇ? ಇದು ಒಂದು ಹಂತವಾಗಿ ನಡೆಯುವಂತ ಒಂದು ಆಯೋಜನೆ. ಇದು ಯೋಜನೆ ಅಲ್ಲ, ಅದು ಆಯೋಜನೆ. ಅಂದ್ರೆ ಏನು? ಕ್ರಿಸ್ತನ ಒಂದು ರೀತಿಯ ಒಂದು ಟೈಮ್ ಇದೆ. ಆ ಒಂದು ಟೈಮ್ ಝೋನ್ ನಲ್ಲಿ ಅದೇ ಪ್ರಕಾರನೇ ಆ ಒಂದು 1000 ವರ್ಷಗಳ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಹೇಳುವಂತ ಒಂದು ಸನ್ನಿವೇಶ. ಯಾವ ರೀತಿ? ಏನ್ ತಕ್ಷಣ ಸತ್ತೋದವ್ರನ್ನೆಲ್ಲ ಎಬ್ಬಿಸ್ಬಿಡ್ತಾರೆ ಅಂತ ಅಲ್ಲ ರೀ. ಈಗ ಫಸ್ಟ್ ಬದುಕಿರೋರ್ನೇನೆ ಸರಿಪಡಿಸೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಲೋಕದಲ್ಲಿ ಈ ಒಂದು ಕೆಟ್ಟವಾಗಿರುವಂತ ಈ ಒಂದು ಪ್ರಪಂಚದಲ್ಲಿ ಕೆಟ್ಟತನ ಅನ್ನೋದನ್ನ ತೆಗಿಯೋದು ಫಸ್ಟ್ ಅದು ಕೆಲಸ ಮಾಡ್ತಾರೆ. ಅದೆಲ್ಲ ಕಂಪ್ಲೀಟ್ ಆಗಿ ಮುಗಿದಾದ ನಂತರ ಈ ಬದುಕಿರುವಂತ ಜನರುಗಳನ್ನೇ, ಈಗ ಅಲೈವ್ ಆಗಿರುವಂತ ನಾವುಗಳನ್ನೇ ಏನ್ ಮಾಡ್ತಾರೆ? ಇನ್ನೂ ಹೆಚ್ಚಾಗಿ ಸತ್ಯದ ಕಡೆ ನಿಂತ್ಕೊಂತಾರೆ. ಇದೆಲ್ಲ ನಡೆಯೋದು ಯಾವಾಗ ಅಂದ್ರೆ 1,44,000 ಸದಸ್ಯರುಗಳು ಕಂಪ್ಲೀಟ್ ಆದ್ಮೇಲೆನೆ ಪ್ರಿಯ ಸಹೋದರ ಮತ್ತು ಸಹೋದರ ನಡೆಯೋದಿದು. ಇದ್ರಲ್ಲಿ ಈಗಿರುವಂತ ಒಂದು ಟೆಕ್ನಾಲಜಿಗಳು, ಈಗಿರುವಂತ ಒಂದು ಸಂಶೋಧನೆಗಳು,
ಈಗಿರುವಂತ ಒಂದು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಗಳ ಮುಖಾಂತರ ಪ್ರಿಯರೇ ಇನ್ನೂ ಹೆಚ್ಚಾಗಿ ಇನ್ನೂ ವಿಶೇಷವಾದಂತ ರೀತಿಯಲ್ಲಿ ದೇವರ ಒಂದು ವಾಕ್ಯನ ದೇವರು ಹೆಂಗ್ ಸಾರ್ತಾರೆ ಅಂತಂದ್ರೆ ವಿಶೇಷವಾಗಿ ಸಾರಿಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಏನಕ್ಕಂದ್ರೆ ಆಲ್ರೆಡಿ ಯೇಸು ಕ್ರಿಸ್ತರು ಏನಾಗಿದ್ದಾರೆ, ಆಲ್ಮೈಟಿ ಗಾಡ್ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಪ್ರಿಯರೇ. ಅಂದ್ರೆ ಏನು, ಸರ್ವಶಕ್ತರಾಗಿರುವಂತ ಒಂದು ಸನ್ನಿವೇಶಕ್ಕೆ ಬಂದ್ಬಿಟ್ಟಿದ್ದಾರೆ ಪ್ರಿಯರೇ. ಆಲ್ರೆಡಿ ಇದಾರೆ. ಈಗಿರ್ಬೇಕಾದ್ರೆ ಅವರ ಒಂದು ಕ್ರಿಯಾತ್ಮಕವಾದಂತ ಒಂದು ಉನ್ನತವಾದಂತ ಒಂದು ಚಟುವಟಿಕೆಗಳನ್ನ ನಾವು ಯಾವ ರೀತಿ ನಾವು ನೋಡಕ್ ಸಾಧ್ಯ ಅಂದ್ರೆ ಆತ್ಮಿಕವಾದಂತ ಕಣ್ಣಲ್ಲೇ ನೋಡಕ್ ಸಾಧ್ಯ ರೀ. ಈ ಒಂದು ಆತ್ಮಿಕವಾದಂತ ಕನ್ನಡದಲ್ಲಿ ಈ ಸುವಾರ್ತೆಯ ಒಂದು ಸಂಕಲ್ಪಗಳನ್ನ ದೇವರು ಈ ಒಂದು 1000 ವರ್ಷದಲ್ಲಿ ಒಳಗಡೆ ನೆರವೇರಿಸಿ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕ್ರಿಸ್ತರು ಯಾರಿಗೆ ಒಪ್ಪಿಸ್ಕೊಡ್ತಾರೆ ಅಂದ್ರೆ ತಂದೆ ದೇವರಿಗೆ ಒಪ್ಪಿಸಿ ಕೊಡ್ತಾರೆ. ಅದಾದ್ಮೇಲೆ ಏನು ಅಂತಂದ್ರೆ ಎಷ್ಟು ಕಮ್ ಅಂದ್ರೆ ಏನು, ಇಲ್ಲಿವರೆಗೆ ಬೈಬಲ್ ನಲ್ಲಿ ನಮ್ಗೆ ರಹಸ್ಯಗಳನ್ನ ಹೇಳಿದ್ದಾರೆ. ಇದ್ರ ಮುಂದೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ರೀತಿನೇ ನಡ್ಸ್ಕೊಂಡ್ ಹೋಗ್ತಾರೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಅಡಚಣೆಗಳೇ ಆಗ್ಲಿ ತೊಂದರೆಗಳೇ ಆಗ್ಲಿ ಆಗದೇ ರೀತಿ ದೇವ್ರು ಕಾಪಾಡ್ಕೊಂಡು ಹೋಗ್ತಾರಂತೆ ಪ್ರಿಯರೇ. ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಪಾಠನೇ ಪ್ರಿಯರೇ. ನಾವು ಇದುವರೆಗೂ ಕೂಡ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಆದ್ರೆ ಈ ಒಂದು ಲೋಕ ಏನಾಗ್ತಾ ಇದೆ ಅಂತಂದ್ರೆ ಇನ್ನು ನಾಶನದ ಮಾರ್ಗಕ್ಕೆ ಹೋಗ್ತಾ ಇದೆ ಹೊರತು ಎತ್ಕೊಂಡು ಬರ್ತಾ ಇಲ್ಲ. ಆದ್ರೆ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೆಯುತ್ತೆ ನೋಡಿ, ಆಗ ಎಲ್ಲ ಏನಾಗ್ತಾರೆ ಅಂದ್ರೆ ಎಚ್ಚೆತ್ಕೊಂಡು ಮತ್ತೆ ಕ್ರಿಸ್ತನ ವಾಕ್ಯದಲ್ಲಿ ಏನ್ ಹೇಳಿದಾರೋ ಅದರ ಪ್ರಕಾರ ನಡೆದು ಎಲ್ರೂ ಕೂಡ ಏನಾಗ್ತಾರೆ ಅಂದ್ರೆ ಒಳ್ಳೆ ಫಲಗಳನ್ನ ಕೊಡುವಂತ ಒಳ್ಳೆ ಮರವಾಗಿ ಬೆಳಿತಾರೆ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಗೆ ಹಲವಾರು ಪಾಯಿಂಟ್ಗಳನ್ನ ಈ ದಿನ ನಾವು ಸ್ಟಡಿ ಮಾಡಿದ್ವಿ. ಮುಂದೆ ಬರುವಂತ ದಿನದಲ್ಲಿ ಇನ್ನೂ ಒಂದು ವಿಶೇಷವಾದಂತ ಒಂದು ಪಾಯಿಂಟ್ಗಳನ್ನ ನೋಡುವಂತವರಾಗಿರೋಣ. ಗಾಡ್ ಬ್ಲೆಸ್ ಯು ಆಲ್. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ಸಹೋದರಾದಂತ ನವೀನ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ನವೀನ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ. ಮಾಡಿ ಬ್ರದರ್, ನೆಟ್ವರ್ಕ್ ಇದೆ, ಕೇಳಿಸ್ತಾ ಇದೆ. ಓಕೆ, ಎಂಡಿಂಗ್ ಪ್ರಾರ್ಥನೆಯನ್ನ ಸೋದರ ಅಂತ ರವಿ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಆಗಿರುವ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ತಂದ ಆವಾರ್ತಿ ನಿನ್ನ ಪರಿಶುದ್ಧವಾದ ಪಾದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆಯಾದವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಇದುವರೆಗೂ ಕೂಡ ನಿಮ್ಮ ಜೀವಿತ ಪಟ್ಟಿಯಲ್ಲಿ ಎಣಿಸಿ ಈ ಸಂಜೆ ವೇಳೆಯಲ್ಲಿ ನಿಮ್ಮ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತ ಮಹಾಕೃಪೆಯನ್ನ ನಿಮ್ಮ ಸನ್ನಿಧಾನದಲ್ಲಿ ಸೇರುವಂತೆ ನಿಮ್ಮ ಅನುಗ್ರಹವನ್ನು ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿದಿರಿ ತಂದೆ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಅಪ್ಪ, ಇದುವರೆಗೂ ಮಾತನಾಡಿದಂಥ ಸಹೋದರನ್ನು ಕೂಡ ಅವ್ರ ಕುಟುಂಬವನ್ನು ಕೂಡ ಆಶೀರ್ವದಿಸಿದ್ದೇವೆ. ಇದುವರೆಗೂ ಕೂಡ ಅವರಿಗೆ ನಿಮ್ಮ ವಾಕ್ಯದಲ್ಲಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸಿದ್ದಕ್ಕಾಗಿಯೂ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಕೇಳಿದಂಥ ನಮ್ಮೆಲ್ಲರೂ ಕೂಡ ಅದೇ ಪವಿತ್ರಾತ್ಮ ಶಕ್ತಿಯಿಂದ ನೀವು ತುಂಬಿಸಿದ್ದಕ್ಕಾಗಿಯೂ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ನಿಮ್ಮ ಪರಲೋಕದ ಜ್ಞಾನವನ್ನು ದೇವರೇ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದಕ್ಕಾಗಿಯೂ ತಂದೆಯ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಅಪ್ಪ, ಆರಂಭದಿಂದ ಅಂತ್ಯದವರೆಗೂ ದೇವರೇ ನಿಮ್ಮ ಮಹಾಕೃಪೆ, ಒಂದು ನಿಮ್ಮ ಪ್ರೀತಿ, ನಿಮ್ಮ ಕನಿಕರ ಒಂದು ಚೆಲ್ಲಿಸಿ ಯಾವುದೊಂದು ಅಡೆತಡೆಗಳು ಉಂಟಾಗದಾಗ ದೇವರೇ ಆ ಅಂತ್ಯದವರೆಗೂ ನೀನೇ ನಡೆಸಿಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಈ ಕೂಟದಲ್ಲಿ ಸೇರಿದಿರುವಂಥ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಒಂದು ಕ್ರಿಸ್ತನ ಜೀವಿತದ ಒಂದು 2ನೇ ಭಾಗದಲ್ಲಿ ನಾವು ಕಲಿತು ಒಂದು ಒಳ್ಳೆಯ ನೀವು ಸ್ವಾರೂಪ್ಯವುಳ್ಳ ಮಕ್ಕಳಾಗಿ ನಡೆ ನುಡಿಗಳಲ್ಲಿ ಲೋಕಗಳಲ್ಲಿ ನಾವು ಜೀವಿಸುವಂತೆ ನಮ್ಮೆಲ್ಲರನ್ನು ಕೂಡ ನಡೆಸಿ ಎಂಬುದನ್ನು ಬೇಡಿಕೊಳ್ಳುತ್ತಾ, ಎಲ್ಲವೂ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನೋ ರಕ್ಷಕನೋ ಒಡೆಯನು ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್ಸ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ. ಬ್ರದರ್ ಸಿಸ್ಟರ್ಸ್ ನಮಸ್ತೆ.